ಭಕ್ತಿಯ ಸ್ತುತ್ಯ ವಿರಕ್ತಿಯ ಭಜದಮಲಜನ ಔನ್ನತ್ಯ ಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇತಹರ್ತ್ರೇ ಹಯಮುಖಹರಯೇ ಅಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದ್ವಾದಶಾಪಿ ಚ ವರ್ಷಾಣಿ ಮಂದೋಹಂ ಯೇನ ಪಾಠಿತಃ ತಸ್ಮೈ ವಿದ್ಯಾದಿಮಾನ್ಯಾಯ ನಮಸ್ತೆ ಶಾಂತರೂಪಿಣೆ ಶ್ರೀ ಗುರುಭ್ಯೋ ನಮಃ. ಭಕ್ತಿಯ ಸ್ತುತ್ಯ ವಿರಕ್ತಿಯ ಭಜದಮಲಜನ ಔನ್ನತ್ಯ ಭೂತಿ ಅರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಅಥ ಹರ್ತ್ರೇ ಹಯಮುಖಹರಯೇ ಅಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ ಮನಸಿ ಧೃತ ಕಥಾ ವಿಸ್ಮೃತೌ ಸ್ಮಾರಕಾಯ ಶ್ರೀ ಗುರುಭ್ಯೋ ನಮಃ. ತ್ವಂ ರಾಜವತ್ ರಾಜಸೆ. ವಾದಿರಾಜ ಶ್ರೀಪಾದರು ಆಚಾರ್ಯ ಮಧ್ವರನ್ನು ಹೇಳುವ ಕ್ರಮ. ರಾಜನಂತೆ ನೀನು ಶೋಭಿಸ್ತಾ ಇದ್ದೀಯಾ ಅಂತ. ಏನು ರಾಜನಂತೆ ಶೋಭಿಸುವುದು ಅಂದರೆ, ರಾಜನಲ್ಲಿ ಏನು ಇರಬೇಕು ಶೋಭಿಸಬೇಕಾದರೆ? ಚಕ್ರವರ್ತಿ ತ್ರಿಶಕ್ತಿ ಉದಯ ಮಹಿಮ ರೋಚಿ ಚಕ್ರವರ್ತಿ ತ್ರಿಶಕ್ತಿ. ಚಕ್ರವರ್ತಿ ಅಂದರೆ ಗೊತ್ತಾಯಿತು ತಾನೆ, ರಾಜನನ್ನು ಚಕ್ರವರ್ತಿ ಅಂತ ಕರೆಯುತ್ತೇವೆ ತಾನೆ. ಅವನಲ್ಲಿ ಏನಿರಬೇಕು? ತ್ರಿಶಕ್ತಿ, ಮೂರು ಶಕ್ತಿಗಳು ಅವನಲ್ಲಿ ಸೇರಿಕೊಂಡಾಗ ಮಾತ್ರ ಅವನನ್ನು ರಾಜ ಅಂತ ಕರೀತಾರೆ. ಆದ್ರಿಂದಲೇ ಆ ಶಬ್ದ ಬಂದದ್ದೇ ರಾಜತೆ, ವಿರಾಜತೆ, ವಿರಾಜಮಾನ ಶಬ್ದ ಗೊತ್ತು ತಾನೆ. ವಿರಾಜಮಾನರು ಅಂದ್ರೆ ಏನರ್ಥ? ಶೋಭಿಸುವವರು ಅಂತ ಅರ್ಥ. ಆ ಚಕ್ರವರ್ತಿಯೇ ಆಗಲಿ ತುಂಡರಸನೇ ಆಗಲಿ ಬೇಕಿದ್ರೆ ಅವನು ರಾಜ ಅಂತಾಗುವುದು ಯಾವಾಗ? ಅವನಲ್ಲಿ ಮೂರು ಶಕ್ತಿ ಸೇರಿಕೊಂಡಾಗ ಅವನು ರಾಜ ಅಂತ ಆಗುತ್ತಾನೆ. ಏನದು ಮೂರು ಶಕ್ತಿ? ಒಂದು, ಸಜ್ಜನ ನಿಕರಾಣ ಆಹ್ಲಾದಕತ್ವಂ, ಸಾತ್ವಿಕರಿಗೆ ನೆಮ್ಮದಿ ಕೊಡುವವನು ಆಗಬೇಕು. ಒಳ್ಳೆಯವರು ಅಂತ ಏನಿದ್ದಾರೆ, ರಾಜನ ಚರ್ಯೆಯಿಂದ, ಯದ್ಯಪಿ ರಾಜನ ಆಸನ ಸಿಂಹಾಸನ ಅಂದರೆ ಅದು ಹೂವಿನ ಆಸನ ಅಲ್ಲ, ಅದು ಮುಳ್ಳಿನ ಆಸನ. ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯನ ಆಸನ ಮುಳ್ಳಿನ ಆಸನ ಅಂತ ಒಂದು ಮನೆಯಲ್ಲಿ ಆಗಲಿ ಯಜಮಾನನ ಆಸನ ಮುಳ್ಳಿನ ಆಸನ. ಅದರಿಂದ ಯಾರು ತಾನೇ ಯಜಮಾನ ಆಗಬೇಕು ಅಂತ ಆಸೆ ಪಡ್ತಾರೆ? ಎಲ್ಲ ರೀತಿಯ ಮಾತುಗಳನ್ನು ಕೇಳಬೇಕಲ್ಲ. ಅವನ ಒಂದು ಚರ್ಯೆಯಿಂದ ಈಚೆ ಸಜ್ಜನರಿಗೆ ಒಳ್ಳೆಯದಾಗಬೇಕು, ಆಚೆ ಅಸಜ್ಜನರಿಗೆ ಕೆಟ್ಟದ್ದು ಆಗಬೇಕಲ್ಲ. ಇದು ರಾಜನಲ್ಲಿ ಇರತಕ್ಕಂಥ ತಾಕತ್ತು ಅಂತಾರೆ. ಇದೇ ಹನುಮ ಹಾರಿದ, ಇದೇ ಭೀಮಸೇನ 11 ದಕ್ಷೋಹಿಣಿಯನ್ನು ಬಡದ, ಇದೇ ಮಧ್ವರು ತಾನು ವೇದಗಳಿಗೆ ವ್ಯಾಖ್ಯಾನ ಮಾಡಿದರು. ವೇದಗಳಿಗೆ ಅರ್ಥ ಬರೆಯುವುದು ಎನ್ನತಕ್ಕಂಥ ಒಂದೇ ಕೆಲಸದಿಂದ ಸಮಸ್ತ ಸಜ್ಜನರು ಕೂಡ ಖುಷಿಪಟ್ಟರು, ಭಾರೀ ನೆಮ್ಮದಿ ಪಟ್ಟರು. ಇಷ್ಟ ತನಕ ವೇದಕ್ಕೆ ಅರ್ಥ ಆಗದೆ ಒದ್ದಾಡ್ತಾ ಇದ್ರು, ಅವರಿಗೆಲ್ಲ ನೆಮ್ಮದಿ ಆಯಿತು. ಹಾಗಾದ್ರೆ ಏನು? ಸಕಲ ಸಜ್ಜನ ನಿಕರಾಣಾಂ ಆಹ್ಲಾದಕತ್ವಂ, ಅವರಿಗೆ ನೆಮ್ಮದಿಯನ್ನು ಕೊಡಬೇಕು, ಒಂದನೇದ್ದು. ಆಮೇಲೆ ಅಶುಭ ನಿಕರಾಣಾಂ ತಾಪಕತ್ವಂ, ಕೆಟ್ಟವರು ಇದ್ದೇ ಇರ್ತಾರೆ, ಅವರಿಗೇನಾಗಬೇಕು? ಈ ರಾಜ ಹೇಗಿರಬೇಕು? ತಾಪಕನಾಗಿರಬೇಕು. ಅವರಿಗೆ ಯಾವಾಗಲೂ ಕೂಡ ನೆಮ್ಮದಿ ಕೊಡುದು. ಅಸಜ್ಜನರೇ ನೆಮ್ಮದಿಯಲ್ಲಿರ್ತಾರೆ ಅಂತಂದರೆ ಸಜ್ಜನರು ಏನು ಮಾಡಬೇಕು? ಹಾಗಾದರೆ ಒಬ್ಬ ರಾಜನಾದವನ ತನ್ನ ಎದುರಾಳಿ ಇರ್ತಾನಲ್ಲ, ಶತ್ರು ರಾಷ್ಟ್ರದವ ಇರ್ತಾನಲ್ಲ, ಅವ ಎಂದೂ ಕೂಡ ನೆಮ್ಮದಿಯಲ್ಲಿರತಕ್ಕಂಥ ಪ್ರಸಂಗ ಕೊಡುದು. ಯಾರ ಕೆಲಸ ಅದು? ಅದು ರಾಜನ ಕೆಲಸ. ಹಾಗಾದರೆ ಅಮಿತ್ರಾಣಂ ತಾಪಕತ್ವಂ. ಆಮೇಲೆ
ಪ್ರಕಾಶಕತ್ವ. ಇದು ಎರಡರ ಮೂಲಕ ತಾನು ಬೆಳಕಿಗೆ ಬರಬೇಕು. ಪ್ರಕಾಶಕತ್ವ, ತಾನು ಬೆಳಗಬೇಕು, ತನ್ನ ರಾಜ್ಯವನ್ನು ಬೆಳಗಿಸಬೇಕು. ಸಜ್ಜನರು, ಇವನ ಕೆಲಸದಿಂದ ಸಾತ್ವಿಕರು ಚೆನ್ನಾಗಿರ್ತಾರೆ. ಇವನ ಕೆಲಸದಿಂದ ಇವನಿಗೆ ಆಗದವರು ವಿರೋಧ ಪಕ್ಷದವರು. ಒಬ್ಬ ಮಂತ್ರಿ ಅಂತ ಇರ್ತಾನೆ ಅಂತ ಭಾವಿಸ್ಕೊಳ್ಳಿ. ಮಂತ್ರಿಯ ಕ್ರಮ ಏನು? ಜನಗಳಿಗೆಲ್ಲ ಒಳ್ಳೆಯದು ಮಾಡಬೇಕು. ಅವ ಜನಗಳಿಗೆಲ್ಲ ಒಳ್ಳೆಯದು ಮಾಡ್ತಾ ಇದ್ದಾನೆ ಅಂತಾದಾಗ ಅದನ್ನು ನೋಡಲಿಕ್ಕೆ ಸಾಧ್ಯ ಆಗದೆ ವಿರೋಧ ಪಕ್ಷದವರು ಅದರಲ್ಲಿ ಏನಾದರೂ ಹುಡುಕುವುದಂತಲೇ ಕಾಯ್ತಾ ಇರ್ತಾರೆ. ಮಳೆ ಬರಲಿಕ್ಕೆ ದೇವಸ್ಥಾನಗಳಲ್ಲೆಲ್ಲ ದೇವರ ಪೂಜೆಗೆ ಅಂತ ವ್ಯವಸ್ಥೆ ಆಯಿತು. ಆರಂಭ ಆಯಿತು ಟೀಕೆ ಟಿಪ್ಪಣಿಗಳು. ಯದ್ಯಪಿ ಬೊಕ್ಕಸದ ದುಡ್ಡಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟರು. ಆದರೂ ನಮಗೆ ಟೀಕೆ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಅದಕ್ಕೆ ಕೊನೆಗೊಳಿಸಲೇಬೇಕು. ಟೀಕೆ ಬಂತು, ಭಾರಿ ಭಾರಿ ಟೀಕೆ ಬಂತು. ಏನು? ಅದಕ್ಕೆ ಸರಿಯಾಗಿ ದೇವರು ಮಳೆ ಕೊಟ್ಟು ಬಿಟ್ಟ. ಎಲ್ಲ ದೇವಸ್ಥಾನಗಳ ಅಭಿಷೇಕಾಗಿ 2 ದಿವಸದಲ್ಲಿ ಮಳೆ ಮಳೆ ಮಳೆ. ಇನ್ನೂ ಮಳೆ ನಿಲ್ಲಿಲ್ಲ. ಪ್ರಾಯಶಃ ಇನ್ನೂ ಚಿತ್ರಾನ್ನ ಮಾಡಿಸಬೇಕೋ ಏನೋ ದೇವಸ್ಥಾನಗಳಲ್ಲಿ ಎಲ್ಲ. ಆ ಮಳೆ ನಿಲ್ಲಬೇಕು. ನಮ್ಮಲ್ಲಿ ಹಿರಿಯರು ಎಲ್ಲದಕ್ಕೂ ವ್ಯವಸ್ಥೆ ಮಾಡಿದ್ದಾರೆ. ಮಳೆ ಬರಲಿಲ್ವೋ ಬೊಂಡಾಭಿಷೇಕ ಮಾಡಿಸು. ಮಳೆ ಜಾಸ್ತಿ ಆಯ್ತಾ ನರಸಿಂಹದೇವರಿಗೊಂದು ಚಿತ್ರಾನ್ನ ಮಾಡಿಸು. ನೋಡಿ, ಮಳೆ ಹೇಳಿದ್ದೆ ಹೇಳಿ ಬಂತು. ಮಳೆನೂ ಕಾಯ್ತಾ ಇರುತ್ತೆ ಕಾಣುತ್ತೆ ಯಾರು ಕರೀತಾರೆ ಅಂತ. ಪ್ರಾಯಶಃ ಈ ವ್ಯವಸ್ಥೆ ಉಪನ್ಯಾಸಕರು ಕೂಡ ನಮಗೆ ಆಮಂತ್ರಣ ಕೊಟ್ಟಂತೆ ಮಳೆಗೂ ಆಮಂತ್ರಣ ಕೊಟ್ಟಿದ್ದಾರೆ ಕಾಣುತ್ತೆ. ಬರಬೇಕು, ಉಪನ್ಯಾಸ ಉಂಟು, ಬರಬೇಕು ಅಂತ. ಇದು ಅಲ್ವೋ? ಅದರಲ್ಲಿ ಹುಡುಕತಕ್ಕಂಥ ಕ್ರಮ ಅಲ್ವೋ? ನೋಡಿ, ನಮ್ಮವರು ಏನು ಮಾಡಿದರೂ ಕೂಡ ತುಟಿ ಪಿಟಕ್ಕನ್ನೋ ಅಲ್ಲ. ಮತ್ತೆ ಎಲ್ರಿಗೂ ಕೂಡ ಇನ್ನು ಮುಂದೆ ಒಂದೊಂದು ಮೊಬೈಲ್. ಅದು ಸ್ವಾತಂತ್ರ್ಯ ದಿವಸ ಘೋಷಣೆ ಮಾಡಿಲ್ಲ, ಮೊದಲೇ ತೀರ್ಮಾನ ಮಾಡಿಕೊಂಡಿದ್ರು. ಯಾರೂ ಮಾತಾಡಲೇ ಇಲ್ಲ ಅದರ ಬಗ್ಗೆ, ಯಾರೂ ಸುದ್ದಿ ಎತ್ತಲೇ ಇಲ್ಲ. ಹಾಗಾದರೆ ಏನರ್ಥ ಇದು? ಪ್ರತಿಯೊಂದರಲ್ಲಿಯೂ ಕೂಡ ಏನಾದರೂ ಹುಳುಕು ಉಂಟು ಅಂತ ನೋಡುವುದೇ ನಮ್ಮ ಕೆಲಸ ಅಲ್ವೋ? ಅದಕ್ಕಂದ್ರು ಯಾರು ನಿಂದಕರು ಇದ್ದಾರೋ ಅವರು ನಮಗೆ ವಿರೋಧಿಗಳು ಅಂತಿದ್ದಾರಲ್ಲ, ಅವರು ನೆಮ್ಮದಿಯಲ್ಲಿ ಇರಬಾರ್ದ? ನೀನು ಆದಷ್ಟು ಒಳ್ಳೆಯ ಕೆಲಸ ಮಾಡು, ಆವಾಗ ವಿರೋಧಿಗಳು ಎಂದೂ ನೆಮ್ಮದಿಯಲ್ಲಿ ಇರುವುದೇ ಇಲ್ಲ ಅಂತಂದು. ಸುಮ್ಮನೆ ನಮಗೆ ಆಗದವರನ್ನು ಹೊಡಿಲಿಕ್ಕೆ ಬಡಿಲಿಕ್ಕೆ ಅಂತ ಹೋಗುವುದೇ ಬೇಡ. ನಾವು ಆದಷ್ಟು ಸಮಾಜಕ್ಕೆ ಸಂಬಂಧಪಟ್ಟ ಒಳ್ಳೆಯ ಕೆಲಸ, ನಾವು ನಮ್ಮಷ್ಟಕ್ಕೆ ಉಪನ್ಯಾಸಕ್ಕೆ ಬರುವುದು, ದೇವಸ್ಥಾನಕ್ಕೆ ಹೋಗುವುದು, ದೇವರ ಪೂಜೆ ನೋಡುವುದು, ಸಾಧ್ಯ ಆದಷ್ಟು ಮನೆಯಲ್ಲಿ ಜಪ ಪೂಜೆ ಪಾರಾಯಣ ಮಾಡಿಕೊಂಡಿರುವುದು, ವೃತ ಉಪವಾಸಗಳನ್ನು ಮಾಡಿಕೊಂಡಿರುವುದು, ಇಷ್ಟನ್ನೇ ನಾವು ನಮ್ಮಷ್ಟಕ್ಕೆ ಮಾಡಿಕೊಂಡಿರೋಣ. ನಮಗೆ ಆಗದವರು ಅಂತಿದ್ದಾರಲ್ಲ, ಅವರಿಗೆ ಕೂತ್ಕೊಳ್ಳಿಕ್ಕೆ ಆಗೋಲ್ಲ. ನಾವು ಹೋಗಿ ಅವರನ್ನು ಎಬ್ಬಿಸಬೇಕಾಗಿಲ್ಲ. ಇದು ರಾಜನ ಕೆಲಸ. ಒಬ್ಬ ರಾಜ ಅಂತ ಅಥವಾ ಹೀಗೆ ಮಾಡಿದ್ರೆ ಸಾಕು. ಹಾಗಾದ್ರೆ ಸಾತ್ವಿಕರಿಗೆ ಇದು ಒಳ್ಳೆಯ ಕೆಲಸ ಮಾಡಿದ್ರೆ ಸಾತ್ವಿಕರಿಗಳಿಗೆಲ್ಲ ಫಲ ಸಿಕ್ಕಿತಲ್ಲ. ವಿರೋಧಿಗಳನ್ನು ತಾನು ಈ ಒಳ್ಳೆಯ ಕೆಲಸ ಮಾಡುವುದರಿಂದ ವಿರೋಧಿಗಳನ್ನು ಬಗ್ಗುಬಡಿ ಅವರಿಗೆ ಸಿಟ್ಟು ಬರುತ್ತಲ್ಲ. ಸಿಟ್ಟು ಬಂದದ್ರಿಂದ ಹಾಳಾಗೋದು ಯಾರು ಹೇಳಿ? ಎದುರಾಳಿ ಅಲ್ಲ, ಯಾರಿಗೆ ಸಿಟ್ಟು ಬಂತು ಅವನೇ. ಯಾರ ಮೇಲೆ ಸಿಟ್ಟು ಮಾಡ್ತಾನೋ ಅವನಿಗೆ ರಕ್ತದೊತ್ತಡ ಅಲ್ಲ, ರಕ್ತದೊತ್ತಡ BP. ಯಾರ ಮೇಲೆ ಸಿಟ್ಟು ಮಾಡ್ತಾನೋ ಅವನಿಗೆ ರಕ್ತದ ಒತ್ತಡ ಅಲ್ಲ, ಯಾರು ಸಿಟ್ಟು ಮಾಡ್ತಾನೋ ಅವನಿಗೇನೆ ರಕ್ತದ ಒತ್ತಡ. ಆದ್ರಿಂದ BP ಮತ್ತೆ ಚೆಕಪ್ ಮಾಡಬೇಕು, ಸಿಟ್ಟುಗೊಂಡವನದ್ದೇ ಚೆಕಪ್ ಮಾಡಬೇಕು, ಯಾರ ಮೇಲೆ ಸಿಟ್ಟು ಅವನದ್ದಲ್ಲ. ಹಾಗಾದ್ರೆ ಇದೇನು? ಇದು ರಾಜನ ಕೆಲಸ ಅಂತಾರೆ. ಹೀಗೆ ಮಾಡುವ ಮೂಲಕ ತಾನು ಒಳ್ಳೆಯವ ಎನ್ನುವುದನ್ನು ಸಮಾಜಕ್ಕೆ ತೋರಿಸಿಕೊಡು. ಇದಕ್ಕೇನರ್ಥ? ಪ್ರಕಾಶಕತ್ವಂ ಅಂತ ಹೆಸರು. ಒಳ್ಳೆಯ ಕೆಲಸ ಮಾಡಬೇಕು, ದುರ್ಜನರನ್ನು ಬಗ್ಗು ಬಡಿಬೇಕು, ಇದರ ಮೂಲಕ ತಾನು ಒಳ್ಳೆಯವ ಅಂತ ಸಮಾಜದಿಂದ ಹೇಳಿಸಿಕೊಳ್ಬೇಕು. ಇದು 3 ಯಾವ ವ್ಯಕ್ತಿಯಲ್ಲಿ ಉಂಟೋ ಅವನನ್ನೇ ರಾಜ ಅಂತ ಕರೀತಾರೆ. ಆದ್ದರಿಂದಲೇ ವಾದಿರಾಜ ಶ್ರೀಪಾದರು ಆಚಾರ್ಯ ಮಧ್ವರನ್ನು ತ್ವಂ ರಾಜವತ್ ರಾಜಸೆ, ನೀನು ರಾಜನಂತೆ ಇದ್ದೆ. ಸಾತ್ವಿಕರಿಗೆ ಬೇಕಾದ್ದನ್ನು ಕೊಟ್ಟಿಯಲ್ವೋ? ಸಾತ್ವಿಕರಿಗೆ ದೇವರ ಬಗ್ಗೆ ಒಳಗಿನಿಂದ ಏನೆಲ್ಲ ಸಂಶಯ ಇತ್ತು ಆ ಸಂಶಯಕ್ಕೆಲ್ಲ ಪರಿಹಾರ ಕೊಟ್ಟಿಯಲ್ಲ. ಆವಾಗ ದುಷ್ಟರಿಗೆ ಏನಾಯಿತು? ಭಗವನ್ ನಿಂದಕರಿಗೆ ಏನಾಯಿತು? ತುಂಬ ಒಳಗಿನಿಂದ ಕಸಿಬಿಸಿ ಆಯ್ತಲ್ಲ. ಅಯ್ಯೋ, ನಮ್ಮನ್ನೆಲ್ಲ ಮೇಲೆ ಬರಲಿಕ್ಕೆ ಬಿಡುವುದೇ ಇಲ್ಲ, ನಮ್ಮ ಸಿದ್ಧಾಂತ ಪ್ರಚಾರಕ್ಕೆ ಆಸ್ಪದನೆ ಕೊಡುವುದಿಲ್ಲ, ಇವನದ್ದು ಭಾರಿ ಬೆಳಕಿಗೆ ಬಂತು ಅಂತ ಅವರಿಗೆ ಕೂತಲ್ಲೇ ಆಯ್ತಲ್ಲ. ತನ್ನ ಮೂಲಕ ಏನಾಯಿತು? ತಾನು
ಪ್ರಚಾರಕ್ಕೆ ಬಂದರು, ತಾನು ಪ್ರಕಾಶಕ್ಕೆ ಬಂದರು. ಜನ ತುಂಬ ಗೊಂದಲದಲ್ಲಿದ್ದಾಗ ಯಾರು ನಿಮಗೆ ದೇವರ ಬಗ್ಗೆ ಸರಿಯಾದ ತಿಳುವಳಿಕೆ ಕೊಟ್ಟದ್ದು ಯಾರು ಅಂತಂದಾಗ ಇಂಥವರು ಅಂತ ಮಧ್ವರನ್ನು ತೋರಿಸ್ತೇವೆ. ಮಧ್ವರಲ್ಲಿ ತನ್ನ ಪ್ರಕಾಶಿಸುವಿಕೆ ಬಂತು. ಇದು ರಾಜನಾದವನು ಮಾಡಬೇಕಾದ ತ್ವಂ ರಾಜವತ್ ರಾಜಸೆ ಅಂತ ಆಚಾರ್ಯ ಮಧ್ವರ ಬಗ್ಗೆ. ಯದ್ಯಪಿ ಇವರಲ್ಲೆಲ್ಲ ನಿನ್ನೆ ಹನುಮನಲ್ಲಿ 11 ಗುಣ ಕಂಡಿದ್ದೇವಲ್ಲ, ಅದರ ಒಂದು 2 ಗುಣ ಬಿಟ್ಟು ಹೋಗಿತ್ತು. ಸ್ಥೈರ್ಯ ಮತ್ತೆ ಧೈರ್ಯ ಅಂತ 2 ಗುಣ ಬಿಟ್ಟು ಹೋಗಿತ್ತು. ಏನು ಸ್ಥೈರ್ಯ ಅಂದರೆ ದಾರ್ಢ್ಯ, ಸ್ಥಿರತೆ, ಹಾಗೋ ಹೀಗೋ ಇಲ್ವೇ ಇಲ್ಲ. ಏನು ಸಮುದ್ರ ಹಾರಲಿಕ್ಕೆ ಸಾಧ್ಯ ಆದೀತೋ ಇಲ್ವೇ ಇಲ್ಲ, ಹಾರ್ತೇನೆ ಒಂದೇ. ಬೇರೆ ಎಲ್ಲ ಕಪಿಗಳಲ್ಲಿಯೂ ಕೂಡ ಸಂಶಯ ಇತ್ತಲ್ಲ, ಆದ್ರಲ್ಲೇ ನಾನು ಹೇಳೋದುಂಟು, ಹಾರುವವ ಒಬ್ಬನೇ ಅಂತ ನಮ್ಮಲ್ಲಿ. ಯಾರದು? ಹನುಮ ಮಾತ್ರ ಹಾರುವವ, ಮತ್ತೆ ಯಾರೂ ಕೂಡ ನಮ್ಮಲ್ಲಿ ಹಾರುವವರಿಲ್ಲ. ಹಾರುವವ ಅಂದರೆ ಗೊತ್ತಲ್ಲ, ಬ್ರಾಹ್ಮಣನನ್ನು ಹಾರುವವ ಅಂತ ಕರೀತಾರೆ. ಅದು ಕನ್ನಡದ ಹಾರುವವ. ಅದಕ್ಕೆ ಇನ್ನೊಂದೇನು ಗೊತ್ತಾ, ಅವನನ್ನು ಪಾರ್ವ ಅಂತ ಕರೀತಾರೆ. ಪಾರ್ವನೇ ಕನ್ನಡದಲ್ಲಿ ಹಾರುವ ಅಂತ ಆದದ್ದು. ಅದಕ್ಕೆ ಹಾರುವವ ಯಾಕೆ ಅಂತಂದರೆ, ಈಗಿನವರು ಸ್ವಲ್ಪ ತಮಾಷೆ ಮಾಡ್ತಾರೆ, ಏನು ಬೇಕಾದರೂ ಮಾಡಲಿ, ಸ್ನಾನ ಮಾಡಿದ ಮೇಲೆ ಮೈಲಿಗೆ ಮುಟ್ಟುವ ತನಕ ಹಾರಾಡ್ತಾನೆ ಇರ್ತಾನೆ, ಆದ್ದರಿಂದ ಅವನನ್ನು ಹಾರುವವ ಅಂತ ಕರೆದ್ರು. ಒಂದು ಸಿಟ್ಟು ಇದ್ದೇ ಇರುತ್ತೆ. ಸಿಟ್ಟು ಬ್ರಾಹ್ಮಣರಿಗೆ ಮಾತ್ರ ಅಲ್ಲ, ಎಲ್ರಿಗೂ ಸಿಟ್ಟು ಇರುತ್ತೆ. ಆದರೆ ಬೇರೆಯವರ ಸಿಟ್ಟು ಬೆಳಕಿಗೆ ಬರೋಲ್ಲ. ಯಾಕೆ? ಬೆಳಕಿಗೆ ಬಂದರೂ ಪ್ರಯೋಜನ ಇಲ್ಲ. ಬ್ರಾಹ್ಮಣರ ಸಿಟ್ಟು ಸ್ವಲ್ಪ ಬೆಳಕಿಗೆ ಬಂದರೆ ಏನಾದರೂ ಗದ್ದಲ ಆಗುತ್ತೆ. ಆದ್ದರಿಂದ ಬ್ರಾಹ್ಮಣರ ಸಿಟ್ಟು. ಅದರಲ್ಲಿಯೂ ಕೂಡ ವಿಶೇಷ ಏನು ಗೊತ್ತಾ, ಸ್ವಾಮಿಗಳ ಸಿಟ್ಟು ಪಕ್ಕ ಬೆಳಕಿಗೆ ಬರುವುದು. ಅದು ಯಾಕೆ ಅಂತ ಗೊತ್ತಿಲ್ಲ. ಯದ್ಯಪಿ ಸ್ವಾಮಿಗಳನ್ನು ನುಂಗತಕ್ಕಂಥ ಸಿಟ್ಟು ಮಠದವರಲ್ಲಿ ಇರುತ್ತೆ. ಆದರೂ ಮಠದವರು ಹೇಳೋದೇನು ಗೊತ್ತಾ, ಹಬ್ಬ ಆ ಸ್ವಾಮಿಗಳಿಗೆ ಅವ್ರು ಯಾವಾಗಲೂ ಸಿಡುಕನೆ, ಆ ಸ್ವಾಮಿಗಳ ತಂಟೆನೇ ಬೇಡ ಅಂತ. ಯಾಕೆ ಅಂತ ಯಾರೋ ನನ್ನ ಹತ್ರ ಕೇಳಿ, ಅದೇನು ಸ್ವಾಮಿಗಳಿಗೆ ನಾನಂದೆ, ಇಲ್ಲ ಸಿಬ್ಬಂದಿಗಳಿಗೆ ಇರುವಷ್ಟು ಸಿಟ್ಟು ಸ್ವಾಮಿಗಳಿಗಿಲ್ಲ. ಮತ್ತೆ ಪ್ರಚಾರ ನಿಮ್ಮದೇ ಸಿಟ್ಟೆ ಪ್ರಚಾರಕ್ಕೆ ಬಂತಲ್ವಾ ಅಂತಂದ್ರು ನನ್ನ ಹತ್ರ. ನಾನಂದೆ, ಬಿಳಿ ಬಟ್ಟೆಯಲ್ಲಿ ಚಿಕ್ಕ ಕಪ್ಪು ಚುಕ್ಕೆ ಬಿದ್ದರೂ ಕೂಡ ಎದ್ದು ಕಾಣುತ್ತೆ ಅಂತ ಅಂದುಬಿಟ್ಟೆ. ತೆಪ್ಪಗಾದ್ರು ಅವನಿಗೆ ಅರ್ಥ ಆಯ್ತಿಲ್ವೋ ಗೊತ್ತಿಲ್ಲ. ಮಣ್ಣಾದ ಬಟ್ಟೆಯಲ್ಲಿ ಎಷ್ಟೇ ಮತ್ತೆ ಪುನಃ ಕೊಳೆಯಾದ್ರೂ ಎದ್ದು ಕಾಣೋಲ್ಲ. ಬಿಳಿಯಾದ ಬಟ್ಟೆಯಲ್ಲಿ ಒಂದು ಪುಟ್ಟ ಚಿಕ್ಕ ಕೊಳೆಯಾದ್ರೂ ಎದ್ದು ಕಾಣುತ್ತೆ. ಸ್ವಾಮಿಗಳು ಅಂತಂದ್ರೆ ಬಿಳಿ ಬಟ್ಟೆಯಂತೆ. ಆದ್ರಿಂದ ಒಂಚೂರು ಕೋಪಗೊಂಡ್ರು ಕೂಡ ಅದು ಮಹಾರಾಧ. ಅದು ಕೂಡ ಇನ್ನೂ ತುಂಬಾ ಬೆಳ್ಳಗಿದ್ರು ಅಂತಂದ್ರೆ ಕೇಳೋದೇ ಬೇಡ. ಕಪ್ಪಗಿದ್ರೆ ಸಿಟ್ಟು ಬಂದದ್ದು ಗೊತ್ತಾಗುವುದಿಲ್ಲ ಬಿಡಿ, ಬೆಳ್ಳಗೆ ಇರಬೇಕು. ಚೂರು ಸಿಟ್ಟು ಬಂದರೂ ಕೂಡ ಮೂಗು ಕೆಂಪಾಗಲಿಕ್ಕೆ ಶುರುವಾಗಿದೆ, ಆವಾಗ ಹಾರಾಡ್ಲಿಕ್ಕೆ ಶುರು ಮಾಡಿದೆವು. ಅದಕ್ಕಂದ್ರು ಬಿಳಿ ಬಟ್ಟೆ, ಆದ್ದರಿಂದ ಏನು ಕಪ್ಪು ಸ್ವಲ್ಪ ಚುಕ್ಕೆ ಎದ್ದು ಕಾಣುತ್ತೆ. ಮಠದವರು ಅಂತಂದ್ರೆ ಕೊಳೆಯಾದ ಬಟ್ಟೆ, ಆದ್ರಿಂದ ಅಲ್ಲಿ ಎಷ್ಟು ಮಣ್ಣಾದ್ರೂ ಕೂಡ ಕಾಣಿಸೋಲ್ಲ, ಅವ್ರಿಗೆ ಎಷ್ಟು ಸಿಟ್ಟು ಬಂದರೂ ಕೂಡ ಕಾಣಿಸೋಲ್ಲ. ಹಾಗಾದ್ರೆ ಏನು ಹಾರುವವ ಅಂತ ಆ ದೃಷ್ಟಿಯಲ್ಲಿ ಅಲ್ಲ. ಮತ್ತೆ ಏನು ಹಾರುವವ ಅಂದ್ರೆ ಪಾರುಗಾಣಿಸುವವ ಅಂತ ಅರ್ಥ. ತಾನು ಮಾತ್ರ ಇನ್ನೊಂದು ದಡ ಸೇರುವುದಲ್ಲ, ಮತ್ತೆ ತನ್ನನ್ನು ಯಾರು ನಂಬಿದ್ದಾರೋ ಅವರನ್ನೆಲ್ಲ ತಾನು ಇನ್ನೊಂದು ದಡ ಸೇರಿಸ್ತಾನೆ. ತುಂಬ ಸಮಸ್ಯೆಯಲ್ಲಿರ್ತೇವಲ್ಲ ನಾವು, ಸಮಸ್ಯೆಯಿಂದ ದಾಟಿಕೊಂಡು ಮುಂದೆ ಹೋಗ್ಲಿಕ್ಕೆ ಆಗುವುದಿಲ್ಲಲ್ಲ, ಆವಾಗ ನಮ್ಮನ್ನು ಸಮಸ್ಯೆಯಿಂದ ಯಾರು ಪಾರುಗಾಣಿಸ್ತಾನೆ ಅವನನ್ನು ಪಾರುವ ಅಂತಂದ್ರು, ಅವನನ್ನು ಹಾರುವವ ಅಂತಂದ್ರು. ಹಾಗಾದ್ರೆ ಯಾರು? ಹನುಮ ಒಬ್ಬನೇ ಹಾರುವವ, ಹನುಮ ಒಬ್ಬನೇ ಪಾರುಗಾಣಿಸುವವ. ಮತ್ತೆ ಯಾವ ಕಪಿಗಳು ಕೂಡ ನಮ್ಮನ್ನು ಪಾರುಗಾಣಿಸೋಲ್ಲ. ನಮಗೆ ಸಮಸ್ಯೆ ಬಂದಾಗ ಬೇರೆ ಯಾವ ಕಪಿಗಳನ್ನು ಮೊರೆ ಹೊಂದಿದ್ರು ಆದ್ದರಿಂದ ಹನುಮ ಏನು ಆಗುತ್ತೋ. ಎಲ್ಲ ಕಪಿಗಳು ಕೂಡ ಸಂಶಯ ಪಟ್ರಲ್ಲ ಹಾರುವ ವಿಷಯದಲ್ಲಿ, ನನ್ನಿಂದ ಆಗುತ್ತೋ ಇಲ್ವೋ. ಅಂಗದ ಇದ್ದ, ಜಾಂಬವಂತ ಇದ್ದ, ಭಾರಿ ನೀಲ ಇದ್ದ, ನಲ ಇದ್ದ, ಭಾರಿ ಭಾರಿ ಕಪಿಗಳಿದ್ರು ಅಲ್ವೋ, ಪ್ರಚಂಡ ಕಪಿಗಳಿದ್ರು. ಅವರೆಲ್ಲ ನನ್ನಿಂದ ಆಗುತ್ತೋ ಇಲ್ವೋ. ಹನುಮ ಒಬ್ಬನೇ ಸ್ಥೈರ್ಯ, ಅದರಲ್ಲಿ ದಾರ್ಢ್ಯಪಟ್ಟ, ಖಂಡಿತ ಆಗುತ್ತೆ, ರಾಮನ ಅನುಗ್ರಹ ಇದೆ, ಖಂಡಿತ ಆಗುತ್ತೆ ಅಂತ. ಆದ್ರಿಂದ ಇದಕ್ಕೇನು ಹೆಸರು? ಸ್ಥೈರ್ಯ. ತತ್ವಜ್ಞಾನ ವಿಷಯದಲ್ಲಿ ಕೂಡ ಹನುಮನಿಗೆ ಸಂಶಯ ಇಲ್ಲ. ಅಲ್ಲ ದೇವರು ದೊಡ್ಡವನೋ ಬೇರೆ ಯಾರಾದ್ರೂ ದೊಡ್ಡವರು? ಸಂಶಯ ಇಲ್ಲ, ದೇವರೇ ದೊಡ್ಡವ, ದೇವರು ದೊಡ್ಡವನೇ. ಎರಡೂ ರೀತಿಯಲ್ಲಿ ಕೂಡ ಹನುಮನಿಗೆ ಸಂಶಯ ಇಲ್ಲ. ಆದ್ರಿಂದ ಹನುಮನಿಗೆ ಏನು? ಸ್ಥೈರ್ಯ ಇದೆ, ಸ್ಥಿರತೆ ಇದೆ. ನಮಗೂ ನಿಮಗೂ ಸ್ಥಿರತೆ ಬೇಕಾ, ಸ್ಥೈರ್ಯ ಬೇಕಾ? ಅಲ್ಲಿ ಹೋಗೋದು ಇಲ್ಲಿ ಹೋಗೋದು. ತಾಂತ್ರಿಕತೆಗೆ ಬರೆಯುವುದೋ ಅಥವಾ ವೈದ್ಯಕೀಯಕ್ಕೆ ಬರೆಯುವುದು? ಅರ್ಥ ಆಯ್ತಲ್ಲ. ತಾಂತ್ರಿಕತೆ ಅಂದರೆ ಇಂಜಿನಿಯರಿಂಗ್ಗೆ ಬರೆಯುವುದೋ CET ಅಥವಾ ಮೆಡಿಕಲ್ಗೆ ಬರೆಯುವುದು. ಸಂಶಯ ಬಂತು, ಅಮ್ಮನ ಹತ್ರ ಕೇಳಿದ, ಒಳ್ಳೆ ಪರಿಹಾರ ಕೊಟ್ಲು, 2 ಬರಿ ಅಂತ ಅಂದುಬಿಟ್ಲು.
ಇವ ಪಾಪ ಒಂದು ಬರೀಲಿಕ್ಕೇನೆ ಒದ್ದಾಡ್ತಾ ಇದ್ದಾನೆ. ಹಾಗಿರುವಾಗ ಅಮ್ಮನ ಪರಿಹಾರ 2 ಬರಿ, ಯಾವುದಕ್ಕೆ ಸಿಕ್ಕಿತ್ತೋ ಅದು ಹೋಗು ಅಂತ. ಸ್ಥೈರ್ಯ ಇಲ್ಲಲ್ಲ, ಸ್ಥಿರತೆ ಇಲ್ಲಲ್ವೋ, ಹೀಗೆ ಅಂತ ದಾರ್ಢ್ಯ ಇಲ್ಲಲ್ಲ, ಹನುಮನನ್ನು ಉಪಾಸನೆ ಮಾಡು. ಹನುಮ ನಿನ್ನಲ್ಲಿ ಸ್ಥಿರತೆ ಉಂಟು ಅಂತ ಉಪಾಸನೆ ಮಾಡು. ಯಥಾ ಉಪಾಸತೆ ತಥೈವ ಭವತಿ. ಹೇಗೆ ಅವನನ್ನು ತಿಳ್ಕೊಳ್ತೇವೋ ಹಾಗೆ ನಮಗೆ ಅನುಗ್ರಹ ಮಾಡ್ತಾನೆ. ಸ್ಥೈರ್ಯ ಸರಿ, ಹೀಗೆ ಅಂತ ಸ್ಥಿರತೆ ಬಂತು. ಏನು ತಾಂತ್ರಿಕತೆಗೇನೆ ಬರೆಯುವುದು ಅಂತ ಸ್ಥಿರತೆ ಬಂತು. ಬರದ ಬರೀಲಿಕ್ಕೆ ಹೋಗುವಾಗ ಮಾತ್ರ ಧೈರ್ಯ ಇಲ್ಲ. ಮನಸ್ಸಿಗೇನೋ ದಾರ್ಢ್ಯ ಬಂತು. ತುಂಬ ಮಕ್ಕಳಿದ್ದಾರೆ, ಇದನ್ನೇ ಬರೆಯುವುದು ಅಂತ ತುಂಬ ಮಕ್ಕಳಿದ್ದಾರೆ. 2 ಬರೆಯೋಲ್ಲ, ಒಂದನ್ನೇ ಬರೆಯೋದು ಅಂತ ತೀರ್ಮಾನ ಮಾಡಿರ್ತಾರೆ. ಆದರೆ ಅವರಿಗೆ ಪರೀಕ್ಷಾ ಕೊಠಡಿಗೆ ಹೋಗಲಿಕ್ಕೆ ಧೈರ್ಯ ಇಲ್ಲ. ಪ್ರಶ್ನೆ ಪತ್ರಿಕೆ ಕೈಗೆ ಬರುತ್ತೆ ಅಂತಂದಾಗ ಮಳೆಗಾಲದಲ್ಲಿ ಕೂಡ ಬೆವರ್ತಾರೆ. ಹೌದಾ? ಈ ಬೆವರುವಿಕೆ ಹೋಗಬೇಕಾ? ಹನುಮಂತನನ್ನು ಧೈರ್ಯ ಅಂತ ಉಪಾಸನೆ ಮಾಡು. ಸ್ಥೈರ್ಯ, ಧೈರ್ಯ. ಅಂಗದ ಅಂದ, ಓ ನಾನು ಹಾರ್ತೇನೆ ಅಂದ, ನಾನು 100 ಯೋಜನ ಹಾರ್ತೇನೆ ಅಂದ. ಸರಿ ಆಯಿತು, ಹಾರಪ್ಪ ಅಂದರು. ಅಲ್ಲ, ಮತ್ತೆ ಹೋಗಿ ಏನು ಮಾಡುವುದು ಅಂತ ಗೊತ್ತಿಲ್ಲ, ಮತ್ತೆ ಯಾಕೆ ಹಾರೋದು ಅಂತ ಕೇಳಿದ್ರು. ಅಲ್ಲಿ ಹೋದರೆ ನನ್ನಿಂದ ಆದೀತ, ಮತ್ತೆ ಯಾಕೆ ಹಾರ್ತೀಯ, ಸುಮ್ಮನೆ ಕೂಡು. ಹಾಗಾದರೆ ಮತ್ತೆ ಅಲ್ಲಿ ಹೋದರೂ ಕೂಡ ಅಲ್ಲಿಯ ಬಗ್ಗೆ ಎಲ್ಲ ಚಿತ್ರಣ ಕೊಟ್ಟಿದ್ದಾನೆ, ಸಂಪಾತಿ ಕೊಟ್ಟಿದ್ದಾನೆ. ಸಂಪಾತಿ ಅನ್ನತಕ್ಕಂತಹ ಹಕ್ಕಿ, ಜಟಾಯುವಿನ ಅಣ್ಣ, ಅವ ಎಲ್ಲ ಚಿತ್ರಣ ಕೊಟ್ಟಿದ್ದಾನೆ. ಲಂಕೆ, ರಾವಣನ ಸನ್ನಿಧಾನ, ಹೀಗೀಗೆ ಉಂಟು ಅಂತ ಎಲ್ಲ ಚಿತ್ರಣ ಸಿಕ್ಕಿದೆ. ಆದ್ರಿಂದ ಅಂಗದ ಹಾರ್ತೇನೆ ಅಂತಂದ. ಆದರೆ ಅಲ್ಲಿ ಹೋಗಿ ಅವುಗಳನ್ನೆಲ್ಲ ಎದುರಿಸಲಿಕ್ಕೆ ನನಗೆ ಸಾಧ್ಯ ಆದೀತ, ಧೈರ್ಯ ಇಲ್ಲಲ್ಲ. ಧೈರ್ಯ ಹನುಮನಲ್ಲಿ ಉಂಟು. ಆದ್ರಿಂದ ಹನುಮನನ್ನು ಉಪಾಸನೆ ಮಾಡ. ಸ್ಥೈರ್ಯ, ಧೈರ್ಯ. ಆಯಿತು, 11 ಗುಣ ಹನುಮನಲ್ಲಿ ಚಿಂತನೆ ಮಾಡಬೇಕು ಅಂತ ಹಿರಿಯರು ಹೇಳಿಕೊಟ್ಟುಂಟು. ಆದ್ರಿಂದ ಹನುಮನನ್ನು ಕಳಿಸಿದ್ದು ಲಂಕೆಗೆ ಅಂತ. ಆದ್ದರಿಂದ ತ್ವಂ, ಇದೇ ಹನುಮ ಲಂಕೆಗೆ ಹಾರಿದ. ಕಪಿಗಳಿಗೆ ಖುಷಿಯಾಯ್ತಲ್ಲ ಇಲ್ಲಿದ್ದದ್ದು, ಇದೇ ಹನುಮ ಲಂಕೆಗೆ ಹಾರಿದ. ಲಂಕೆಯಲ್ಲಿದ್ದಂಥ ರಾಕ್ಷಸರಿಗೆ ಬೆವರಿಳಿಯಿತಲ್ಲ, ಇದೇ ಹನುಮ ಇಲ್ಲಿಂದ ಲಂಕೆಗೆ ಹಾರಿ ತಾನು ಯಾರು ಅಂತ ತೋರಿಸಿಕೊಟ್ಟ ಅಲ್ವೋ. ನೋಡಿ, ಆಹ್ಲಾದಕತ್ವ, ತಾಪಕತ್ವ, ಪ್ರಕಾಶಕತ್ವ. ತಾನೂ ಬೆಳಕಿಗೆ ಬರಬೇಕು. ಆದ್ರಿಂದಲೇ ನಮ್ಮಲ್ಲೆಲ್ಲ ಉಪನ್ಯಾಸದ್ದೋ ಹಾಡಿನದ್ದೋ ಧ್ವನಿ ಸುರುಳಿ ಎಲ್ಲ ಬಿಡುಗಡೆ ಆಗುವಾಗ ಆ ಧ್ವನಿ ಸುರುಳಿಯ ಇದಿರುತ್ತಲ್ಲ, ಕ್ಯಾಸೆಟ್ ಏನೋ ಹೇಳ್ತಿರಲ್ಲ, ಧ್ವನಿ ಸುರುಳಿಯ ಅದರಲ್ಲಿ ಯಾರ್ದು ಪಟ ಇರುತ್ತೆ ಹೇಳಿ? ಕೃಷ್ಣದೇವರದ್ದು ಹಾಡುವುದಾದರೆ ಕೃಷ್ಣದೇವರದ್ದು ಪಟ ಇದ್ದೇ ಇರುತ್ತಲ್ಲ. ಮತ್ತೆ ಯಾರ ಪಟ ಇರುತ್ತೆ? ಯಾರು ಹಾಡ್ತಾರೆ ಅವರದ್ದೊಂದು ಪಟ ಇರುತ್ತಲ್ಲ. ಯಾಕೆ ಹೇಳಿ? ಅವರೂ ಪ್ರಕಾಶಕ್ಕೆ ಬರಬೇಕು, ಹಾಡುವವರು ಬೆಳಕಿಗೆ ಬರಬೇಕು. ಅದಕ್ಕೋಸ್ಕರ ಹಾಡಿದ್ರಿಂದ ಸಾತ್ವಿಕರಿಗೆ ಖುಷಿಯಾಗುತ್ತೆ, ತಾಮಸರಿಗೆ ಬೇಸರ ಆಗುತ್ತೆ. ಇವನೂ ಪ್ರಕಾಶಕ್ಕೆ ಬರ್ತಾನೆ. ಆ ದೃಷ್ಟಿಯಲ್ಲಿ ನಮ್ಮಲ್ಲಿ ಎಲ್ಲದರಲ್ಲಿಯೂ ಕೂಡ ಒಂದೊಂದು ಚಿತ್ರ. ಅದೇ ನಾನು ಹೇಳಿದ್ದೆ ಅಲ್ವ, ಪರ್ಯಾಯಕ್ಕೆ ಜಾಹೀರಾತು ಹಾಕ್ತಾರಲ್ಲ, ಅದೇನು ಸ್ವಾಮಿಗಳ ಮೇಲೆ ಪ್ರೀತಿಯಿಂದಲ. ಸುಮ್ಮನೆ ಹೇಳ್ತೇನೆ ಕೇಳಿ, ಜಾಹೀರಾತು ಹಾಕೋರು ಯಾರು ಇಲ್ಲ ಬಿಡಿ. ಇಲ್ಲಿ ಹಾಕುವ ಉದ್ದೇಶ ಏನು? ಅದರಲ್ಲಿ ಪರ್ಯಾಯ ಶ್ರೀಗಳವರಿಗೆ ಸ್ವಾಗತ ಅಂತ ಎನ್ನುವುದು ಚಿಕ್ಕ ಅಕ್ಷರದಲ್ಲಿರುವುದು, ದೊಡ್ಡದರಲ್ಲಿರುವುದು ಯಾವುದು ಗೊತ್ತಾ? ಅವ್ರದ್ದು ಫೋಟೋ, ಅಥವಾ ಅದು ಅವ್ರದ್ದು ಯಾವ ಅಂಗಡಿ ಅದರದ್ದು. ಅದಕ್ಕೆ ಹಿರಿಯರಂದರು ಮಾಡು. ಏನಾಯ್ತು ಇದರಿಂದ? ಸಾತ್ವಿಕರಿಗೆಲ್ಲ ತುಂಬ ಖುಷಿಯಾಯಿತು. ಆ ಸ್ವಾಮಿಗಳನ್ನು ಬೈಯುವವರಿಗೆ ತುಂಬ ಬೇಸರ ಆಯಿತು. ಯಾರು ಇಷ್ಟು ಮಾಡಿದ? ಅವನು ಬೆಳಕಿಗೆ ಬಂದ. ಹಾಗಾದರೆ ಆಹ್ಲಾದಕತ್ವ, ತಾಪಕತ್ವ, ಪ್ರಕಾಶಕತ್ವ 3 ಗುಣ ನಮಗೆ ಜೀವನದಲ್ಲಿ ಬೇಕಾ? ಹಾಗಿದ್ರೆ ಹನುಮ, ಭೀಮ, ಮಧ್ವರನ್ನು ನಮ್ಮ ಜೀವನದಲ್ಲಿ ನಿತ್ಯ ಚಿಂತನೆ ಮಾಡಬೇಕು ಅಂತ ಶಾಸ್ತ್ರಕಾರರು ಕೊಟ್ಟು ವಾದಿರಾಜರಂತಾರೆ ತ್ವಂ ರಾಜವತ್ ರಾಜಸೇ ಅಂತ ಚಿತ್ರಣ ಕೊಟ್ಟು. ಮುಂದೆ ನೋಡಿ, ಗುರುಗಳನ್ನು ವೇದವ್ಯಾಸದೇವರನ್ನು ಬೇರೆ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ, ಮಧ್ವರನ್ನು ಮತ್ತೊಂದು ಶ್ಲೋಕದಿಂದ ವರ್ಣನೆ ಮಾಡಿದ್ದಾರೆ. ಆದರೆ ವ್ಯಾಸ ಮತ್ತೆ ಮಧ್ವ ಇವರಿಬ್ಬರೂ ಕೂಡ ಯಾವಾಗಲೂ ಜೊತೆಗೇನೇ ಇರುವವರು. ಈ ಗುರು ಶಿಷ್ಯರಲ್ಲಿ ಎಂದೂ ಕೂಡ ವೈಮನಸ್ಯ ಅಂತ ಇಲ್ಲ. ಅದನ್ನು ಮನದಲ್ಲಿಟ್ಟುಕೊಂಡು ವಾದಿರಾಜ ಶ್ರೀಪಾದರು ಇಬ್ಬರನ್ನು ಕೂಡ ಒಂದೇ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ನಮಗೆ ನೋಡಿ, ವ್ಯಾಸರ ಬಗ್ಗೆ ಒಂದು ಶ್ಲೋಕ ಬೇರೆ ಕೊಟ್ಟರು, ಮಧ್ವರ ಬಗ್ಗೆ ವಾದಿರಾಜರು ಮತ್ತೊಂದು ಶ್ಲೋಕ ಕೊಟ್ಟರು. ನಾವು ಒಂದು ಶ್ಲೋಕ ಹೇಳುವುದೇ ತುಂಬ ಕಷ್ಟದಲ್ಲಿ ಇರಬೇಕಾದ್ರೆ ಇಬ್ಬರಿಗೆ 2 ಶ್ಲೋಕ ಬೇರೆ ಬೇರೆ ಕೊಟ್ಟರೆ ನಾವು ಎಲ್ಲಿ ಹೇಳ್ತೇವೆ, ಎಲ್ಲಿ ಸಾಧ್ಯ ಆಗುತ್ತೆ ಹೇಳಲಿಕ್ಕೆ? ಇದನ್ನು ಮನಗಂಡ ವಾದಿರಾಜರು ಏನು ಮಾಡಿದ್ರು? ವ್ಯಾಸರನ್ನು ಮತ್ತೆ ಮಧ್ವರನ್ನು ಇಬ್ಬರನ್ನು ಒಂದೇ ಶ್ಲೋಕದಲ್ಲಿ ಕೊಟ್ಟು ಬಿಟ್ರು. ತುಂಬ ಸುಲಭದ ಶ್ಲೋಕ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ
ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆರಂಭ ಮಾಡಿದ್ದು ವ್ಯಾಸಾಯ ಅಂಥೇಳಿ, ಕೊನೆಗೊಳಿಸಿದ್ದು ಮಧ್ವಾಯ ಅಂಥೇಳಿ. ಒಂದೇ ಶ್ಲೋಕದಲ್ಲಿ ಇಬ್ಬರಬ್ಬನೊಂದು ಶ್ಲೋಕನೂ ಪುಟ್ಟದ್ದು. ಏನಿದರ ಅರ್ಥ? ವ್ಯಾಸಾಯ, ವ್ಯಾಸರಿಗೆ ನಮೋ ನಮಃ. ಯಾರು ಇವರು ವ್ಯಾಸರು? ಭವ ನಾಶಾಯ, ನೀವು ತುಂಬ ಬಂಧನದಲ್ಲಿದ್ದೇವಲ್ಲ, ತುಂಬ ಗೊಂದಲದಲ್ಲಿದ್ದೇವಲ್ಲ, ತುಂಬ ಅಜ್ಞಾನ ವಿಪರೀತ ಜ್ಞಾನ ನಮಗೆ ಉಂಟೇ ಉಂಟಲ್ಲ, ನಮ್ಮ ಮಕ್ಕಳ ಬಗ್ಗೆ ನಮಗೆ ಅಜ್ಞಾನ ಉಂಟಲ್ಲ, ನಮಗೆ ವಿಪರೀತ ಜ್ಞಾನ ಉಂಟಲ್ಲ. ಈ ಅಜ್ಞಾನ ವಿಪರೀತ ಜ್ಞಾನ ಹೋಗಲಾಡಿಸುವವರು ಭವ ನಾಶಾಯ ವ್ಯಾಸಾಯ. ಭವ ಶಬ್ದ ಬಗ್ಗೆ ದುಃಖ ಅಂತ ಅರ್ಥ, ಭವ ಶಬ್ದಕ್ಕೆ ಅಜ್ಞಾನ ಅಂತ ಅರ್ಥ, ಭವ ಶಬ್ದಕ್ಕೆ ವಿಪರೀತ ಜ್ಞಾನ ಅಂತ ಅರ್ಥ. ಇದನ್ನು ನಾಶಾಯ, ನಾಶ ಮಾಡುವವರು, ವ್ಯಾಸಾಯ ಭವನಾಶಾಯ. ತಾಕತ್ತು ಏನು ಅಂತಂದ್ರೆ ಶ್ರೀಶಾಯ, ಶ್ರೀ ಅಂತಂದ್ರೆ ಲಕ್ಷ್ಮಿ, ಅವಳಿಗೆ ಒಡೆಯ ಶ್ರೀಶಾಯ. ಗುಣರಾಶಯೇ, ವೇದವ್ಯಾಸದೇವರಲ್ಲಿ ನಮ್ಮಲ್ಲಿರತಕ್ಕಂಥ ಅಜ್ಞಾನ ವಿಪರೀತ ಜ್ಞಾನವೇ ಮೊದಲಾದ ದುಃಖಗಳನ್ನು ತೆಗಿಬೇಕು ಅಂತಾದರೆ ಅವರು ಹೇಗಿದ್ದಾರೆ? ಗುಣರಾಶಿಯೇ. ಅಬ್ಬಾ, ಒಳ್ಳೆಯ ಗುಣಗಳಿಂದ ಮುದ್ದೆ ನೀವು. ಗುಣಗಳು ರಾಶಿ ರಾಶಿ ನಿಮ್ಮಲ್ಲಿ ಉಂಟು. ಗುಣರಾಶಿಯೇ. ಆಮೇಲೆ ನಂತರದ್ದು ಮಧ್ವರಿಗೆ ಹೃದಯಾಯ. ಹೃದಯ ಹಾರ್ದ ಎಲ್ಲ ಒಂದೇ ಅರ್ಥ. ಹಾರ್ದಿಕ ಸ್ವಾಗತ ಅಂತ ಉಂಟಲ್ಲ, ಏನರ್ಥ? ಹೃದಯದಿಂದ ಬರತಕ್ಕಂಥ ಸ್ವಾಗತ, ಮನಪೂರ್ವಕವಾದ ಸ್ವಾಗತ ಅಂತ ಅರ್ಥ ತಾನೆ. ಹೃದಯಾಯ. ಮಧ್ವರು ಎಲ್ಲರಿಗೂ ಕೂಡ ಹಾರ್ದರು. ಹಾರ್ದ ಅಂದ್ರೆ ಎಲ್ಲರೂ ಕೂಡ ಮಧ್ವರಿಗೆ ಹಾರ್ದಿಕವಾದ ಸ್ವಾಗತ ನಮ್ಮಲ್ಲಿ. ಯಾಕೆ? ನಮ್ಮ ಗೊಂದಲವನ್ನು ನಿವಾರಣೆ ಮಾಡುವವರು. ಆದ್ದರಿಂದಲೇ ಮಧ್ವರ ಬಗ್ಗೆ ಒಂದು ಚಿಂತನೆ ಮತ್ತೊಂದು ಕಡೆಯಲ್ಲಿ ಕೊಟ್ಟರು ಗೊತ್ತಾ? ಮಧ್ವರನ್ನು ಹೇಗೆ ಚಿಂತನೆ ಮಾಡಬೇಕು? ಈ ದಿವಸ ಮಧ್ವರ ಮುಂದೆ ನಿಲ್ತೇವಲ್ಲ, ಅಲ್ಲೇ ಕೃಷ್ಣನ ಗುಡಿಯಲ್ಲಿ ಮಧ್ವರ ವಿಗ್ರಹ ಉಂಟಲ್ಲ, ಆ ಒಂಚೂರು ಇಣಿಕಿ ಹೋಗಿ ಬಿಡ್ತೇವಲ್ಲ, ಅಲ್ಲಿ ನೋಡುವಷ್ಟು ಪುರುಸೋತೆ ಇಲ್ಲ. ಇಣಿಕೆ ಆಯಿತು, ಓಡಿ ಆಯಿತು. ನಾವು ಅಲ್ಲಿ ಚೂರು ಇಣುಕುವಾಗ ಅಂದರೆ ನೀವು ಹೇಳಬಹುದು, ಅಲ್ಲಿ ಮಡಿಯವರು ಬರ್ತಾರೆ, ಅವರು ದಬ್ಬುವ ಮೊದಲು ನಾವು ಹೋಗೋದು ವಾಸಿ ಅಂತ, ಅದಕ್ಕೋಸ್ಕರ ಬೇಗ ಇಣಿಕೆ ಹೋದದ್ದು ಅಂತ ನೀವು ಹೇಳಬಹುದು. ಅವರು ಬಾರದಿದ್ರು ನಮ್ದು ಅಭ್ಯಾಸನೇ ಆಗಿಬಿಟ್ಟಿದೆ, ಚೂರು ಇಣುಕುವುದು ಓಡೋದು. ಮಧ್ವರನ್ನು ಏನು ಅಂತ ಚಿಂತನೆ ಮಾಡಬೇಕು? ಮಧ್ವ ದುಗ್ಧಾಬ್ಧಯೇ ನಮಃ. ಒಂದು ಸಂದರ್ಭದಲ್ಲಿ ಹೇಳಿದ್ದೆ ಕಾಣುತ್ತೆ, ಮಧ್ವರನ್ನು ಹಾಲು ಅಂತ ಚಿಂತನೆ ಮಾಡು. ಮಧ್ವರು ಅಂತಂದ್ರೆ ಹಾಲಿನ ಕಡಲು ಅಂತ ಚಿಂತನೆ ಮಾಡು ಅಂತಂದ್ರು. ಮಧ್ವ ದುಗ್ಧ, ದುಗ್ಧ ಅಂದ್ರೆ ಹಾಲು, ಅಬ್ಧಿ ಅಂದ್ರೆ ಸಮುದ್ರ. ಮಧ್ವರನ್ನು ಹಾಲಿನ ಕಡಲು ಅಂತ ಚಿಂತನೆ ಮಾಡು. ಫಲಿತಾಂಶ ಏನು ಅಂತ ಕೇಳಿದ. ಹಾಲಿನ ಕಡಲಿಗೂ ಹಾಲಿಗೂ ಮಧ್ವರಿಗೂ ಏನು ಹೋಲಿಕೆ ಅಂತ ಕೇಳಿದ. ಒಂದು ಹೋಲಿಕೆ ಕೊಟ್ಟರೆ ಸ್ವಲ್ಪ ಆದ್ರೂ ಇರಬೇಕಲ್ಲ. ಒಂದು ದೃಷ್ಟಾಂತ ಕೊಟ್ಟರೆ, ತಾವರೆಯಂತೆ ಮುಖ ಅಂತ ಹೇಳ್ತೇವಲ್ಲ, ಕಮಲದಂತೆ ಮುಖ ಅಂತ ಹೇಳ್ತೇವಲ್ಲ, ಸ್ವಲ್ಪ ಆದ್ರೂ ಹೋಲಿಕೆ ಬೇಡವಾ? ಏನು ಹೋಲಿಕೆ? ಒಂದು ಆ ಮುಖ ನೋಡುವಾಗ ಸ್ವಲ್ಪ ಖುಷಿ ಆಗುವುದು ನಮಗೆ, ಮತ್ತೊಂದು ಆ ಮುಖ ಸ್ವಲ್ಪ ದುಂಡಗಿರುವುದು, ಹೀಗೆಲ್ಲ ಇತ್ತು ಅಂತಂದ್ರೆ ಆವಾಗ ಕಮಲದಂತ ಹೋಲಿಕೆ. ಇನ್ನು ಪೂರ ಹೋಲಿಕೆ ಬೇಡ, ಇನ್ನು ದಂಟಿಯಲ್ಲಿಂದು ಕೇಳ್ತಾ ಹೋಗಬೇಡಿ ಪುನಃ. ಸ್ವಲ್ಪ ಹೋಲಿಕೆ ಇದ್ರೂ ಸಾಕು ತಾನೇ ಮುಖಕ್ಕೆ, ಅಷ್ಟೇ ತಾನೇ. ಅದೇ ರೀತಿಯಲ್ಲಿ ಮಧ್ವರನ್ನು ಹಾಲಿನ ಕಡಲು ಅಂತ ಹೇಳಬೇಕಾದ್ರೆ ಸ್ವಲ್ಪ ಆದ್ರೂ ಹೋಲಿಕೆ ಬೇಡವೋ? ಉಂಟು ಹೋಲಿಕೆ. ಏನು? ಹಾಲಿನ ಗುಣ ಏನು? ಮಧ್ವರ ಗುಣ. ಅದರ ಆ ಗುಣ ಮಧ್ವರಲ್ಲಿ ಇದೆ. ಹಾಲಿನ ಗುಣ ಏನು ಹೇಳಿ? ಹಾಲು ತನ್ನ ಬಳಿಗೆ ಯಾರು ಬರುತ್ತೋ ಅದಕ್ಕೆ ತನ್ನ ತನವನ್ನು ಕೊಡ್ತಾರೆ ಹೊರತು ಹಾಲಿನ ತನವನ್ನು ತಾನು ತಗೊಳ್ಳಲ್ಲ. ಹಾಲು ಇದೆ, ಸಾಮಾನ್ಯವಾಗಿ ಹಾಲಿನ ಬಳಿಗೆ ಬರುವುದು ಯಾರು ಅಂತ? ಬೆಕ್ಕು ಅಲ್ಲ. ಮೊದಲು ಬೆಕ್ಕು ಬರಬೇಕಾದರೂ ಕೂಡ ಮೊದಲು ಹಾಲಿನ ಬಳಿಗೆ ಬರೋದು ಯಾರು ಗೊತ್ತಾ? ಹಾಲಿನ ಬಳಿಗೆ ನಾವು ತರೋದು ಯಾರನ್ನು ಗೊತ್ತಾ? ನೀರನ್ನು, ಮತ್ತೆ ಯಾರನ್ನೂ ಅಲ್ಲ. ಮತ್ತೆ ಹಾಗೆ ಹೇಗೆ ಕರೆದಿದ್ದೇವೋ ಹಾಗೆ ಹಾಲು ಮಾರಾಟ ಮಾಡಲಿಕ್ಕೆ ನಾವೇನು 100ಕ್ಕೆ 100 ಪ್ರಾಮಾಣಿಕರ? ಮತ್ತೆ ಅಲ್ಲಿ ಹಾಲಿಗಿಂತ ನೀರಿರುವುದೇ ಜಾಸ್ತಿ. ಸರಿ, ಹಾಲಿಗೆ ನೀರು ಹಾಕ್ತೇವಲ್ಲ, ನೋಡಿ ಏನು ಬಂದದ್ದು? ನೀರು ಬಂದದ್ದು. ಎಲ್ಲಿಗೆ ಬಂದದ್ದು? ಹಾಲಿನ ಮನೆಗೆ ನೀರು ಬಂದದ್ದಲ್ವೋ? ಹಾಲು ಏನು ಮಾಡಿತು? ನೀರಿನ ತನವನ್ನು ತಾನು ತಕೊಳ್ಳಿಲ್ಲ, ತನ್ನ ತನವನ್ನು ಹಾಲಿಗೆ ಕೊಟ್ಟಿತ. ಹಾಲು ನೀರಿನ ಬಣ್ಣ ಉಳ್ಳದ್ದಾಗಲಿಲ್ಲ, ಬಂದ ನೀರು ಹಾಲಿನ ಬಣ್ಣ ಉಳ್ಳದ್ದಾಯ್ತಾ? ಇದು ಮಧ್ವರ ಗುಣ. ತನ್ನಲ್ಲಿಗೆ ಯಾರು ಬರ್ತಾರೋ ತನ್ನಲ್ಲಿಗೆ ಬಂದವರಿಗೆ ತನ್ನ ತನವನ್ನು ಕೊಡ್ತಾರೆ ವಿನಃ ಬಂದವರ ತನವನ್ನು ತಾನು ತಕೊಳ್ಳಲ್ಲ. ಸ್ವಾಂತಸ್ಥ ಅನಂತ ಶಯ್ಯಾಯ ಪೂರ್ಣ ಜ್ಞಾನ ರಸಾರಣಸೆ ಉತ್ತುಂಗ ವಾಕ್ ತರಂಗಾಯ ಮಧ್ವ ದುಗ್ಧ ಅಬ್ಧಯೇ ನಮಃ. ಮಧ್ವರನ್ಮ ಹಾಲಿನ ಕಡಲು ಅಂತ ನಿತ್ಯ ಚಿಂತನೆ ಮಾಡಿಬಿಟ್ರೆ ತುಂಬ ಒಳ್ಳೆಯದಂತ ನಮಗೆ ಜೀವನಕ್ಕೆ, ಅಲ್ವ? ಮಧ್ವರ ಜೀವನ ಚರಿತ್ರೆಯಲ್ಲಿ ಕಥೆ ಬರುತ್ತೆ ಗೊತ್ತಾ?
16ನೇ ಸರ್ಗ, 16ನೇ ಚಾಪ್ಟರ್ ಮಧ್ವ ವಿಜಯ, ಮಧ್ವರ ಜೀವನ ಚರಿತ್ರೆ. ಅದರಲ್ಲಿ 16ನೇ ಭಾಗ ಕೊನೆದ್ದು ಎಲ್ಲ ಉಡುಪಿ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ನಡೆದ ಘಟನೆ. ಅದರಲ್ಲಿ ಒಂದು ಕಡೆ ನಡೆದ ಘಟನೆ ಏನು, ಯಾರೋ ಒಬ್ಬ ದುಷ್ಟ ರಾಜ ಯಾರದ್ದೋ ಮಾತು ಕೇಳಿ ಈ ಮಧ್ವರನ್ನು ಹೊಡಿಲಿಕ್ಕೆ ಅಂತ ಬಂದ. ಕೈಯಲ್ಲಿ ಕೋಲು ಗೀಲು ಎಲ್ಲ ಹಿಡ್ಕೊಂಡು ಬಂದಿದ್ದಾನೆ. ದಿಢೀರಂತ ರಾಜ ಮಧ್ವರನ್ನು ಹೊಡಿಲಿಕ್ಕೆ ಅಂತ ಬಂದ. ಮಧ್ವರು ರಾಜ ಎದುರಾದ್ರ. ಆದದ್ದೇನು ಗೊತ್ತಾ, ಆ ಕೈಯಲ್ಲಿದ್ದ ಕೋಲನ್ನೆಲ್ಲ ಬಿಸಾಡಿದ. ಮಧ್ವರ ಮುಂದೆ ದೀರ್ಘ ದಂಡ ಪ್ರಣಾಮ ಮಾಡಿದ. ಯದ್ಯಪಿ ಬಂದದ್ದು ಹೊಡಿಲಿಕ್ಕೆ ಅಂತ. ಏನಾಯ್ತೀಗ, ತನ್ನ ತನವನ್ನು ಮಧ್ವರಿಗೆ ಕೊಟ್ಟಿಲ್ಲ, ಮಧ್ವರ ತನವನ್ನು ತಾನು ತೆಕೊಂಡ. ಯದ್ಯಪಿ ತನ್ನ ದುಷ್ಟತನವನ್ನು ಮಧ್ವರಿಗೆ ಕೊಟ್ಟಿಲ್ಲ, ಮಧ್ವರ ಶಿಷ್ಟತನವನ್ನು ತಾನು ತಕೊಂಡ. ಮಧ್ವರಿಗೆ ನಮಸ್ಕಾರ ಮಾಡಿದ. ಮಧ್ವರ ಗುಣ ಏನು ಗೊತ್ತಾ, ಇದು ಮಧ್ವರ ಗುಣ. ತನ್ನಕ್ಕಿಂತ ದೊಡ್ಡವರು ಅಂತ ಯಾರನ್ನಾದರೂ ಕಂಡ್ರೆ ಅವರಿಗೆ ನಮಸ್ಕಾರ ಮಾಡುವುದು ಮಧ್ವರ ಸ್ವಭಾವ. ನಮ್ಮಲ್ಲಿಯೂ ಇದ್ದೇ ಅಲ್ವೋ, ನಮ್ಮಕ್ಕಿಂತ ದೊಡ್ಡವರನ್ನು ಕಂಡಾಗ, ದೊಡ್ಡವರು ಬಂದಾಗ ಎದ್ದು ನಿಲ್ಲುವುದು, ದೊಡ್ಡವರಿಗೆ ಕೈ ಮುಗಿದೆಲ್ಲ ನಮ್ಮ ಸಂಸ್ಕೃತಿ ಅಂತ ಹೇಳ್ತೇವಲ್ಲ. ಅದಕ್ಕೆ ಶಾಸ್ತ್ರಕಾರದ ಹಿನ್ನೆಲೆ ಚೆನ್ನಾಗಿ ಕೊಟ್ಟಿದ್ದಾರೆ. ಏನಂದ್ರು ಗೊತ್ತಾ, ದೊಡ್ಡವರು ಬರುವಾಗ ನಾವೆಲ್ಲ ಎದ್ದು ನಿಲ್ಲುವುದು ಯಾಕೆ ಅಂತ ಗೊತ್ತಾ, ಊರ್ಧ್ವಂ ಪ್ರಾಣಾಹ ಉತ್ಕ್ರಮಂತಿ ಯೂನಃ ಸ್ಥವಿರ ಆಗತೆ. ಸ್ಥವಿರ ಅಂದ್ರೆ ದೊಡ್ಡವ. ದೊಡ್ಡವರು ಬಂದಾಗ ನಾವು ಕೂತಿರ್ತೇವಲ್ಲ, ನಾವು ಕೂತಿರುವಾಗ ಒಳಗೆ ಪ್ರಾಣ ಉಂಟಲ್ಲ, ಅದಕ್ಕೆ ಏಳಬೇಕು ಅಂತ ತವಕ ಅಂತೆ. ನಾವು ಕೂತೇ ಇರ್ತೇವೆ, ಆಲೋಚನೆ ಮಾಡಿ, ನಾವು ಕೂತೇ ಇರ್ತೇವೆ, ಒಳಗಿದ್ದ ಪ್ರಾಣ ಏಳುತ್ತೆ. ನಾವು ಕೂತಿರುವಂತೇನೆ, ದೇಹ ಕೂತಿರುವಂತೇನೆ, ಒಳಗಿದ್ದ ಪ್ರಾಣ ಏಳುವುದಂದ್ರೆ ಏನು ಅಂತ ಗೊತ್ತಾಯ್ತಲ್ಲ. ಪ್ರಾಣ ಏಳುತ್ತಂತೆ. ಊರ್ಧ್ವಂ ಪ್ರಾಣಾಹ ಉತ್ಕ್ರಮಂತಿ, ಪ್ರಾಣಗಳು ಮೇಲೆ ಏಳ್ತಾವಂತೆ. ಪಾಪ ದೊಡ್ಡವರು ಬಂದಿದ್ದಾರೆ, ಆದ್ರಿಂದ ಏಳಬೇಕು ಅಂತ ಒಳಗಿದ್ದ ಪ್ರಾಣಗಳು ಏಳ್ತಾವಂತೆ. ಪ್ರಾಣಗಳು ಏಳುವಾಗ ಇವು ಕೂತ ಇವನಿಗೆ, ಎಲ್ಲ ನಾನೀಗ ಕೂತು ಪ್ರಾಣ ಎದ್ದು ಬಿಟ್ರೆ ನನ್ನ ಪಚೀಚಿ ಅಂತ ಅಂದುಬಿಟ್ಟ, ಎದ್ದ ಅಂತೆ ಇವ. ಊರ್ಧ್ವಂ ಪ್ರಾಣಾಹ ಉತ್ಕ್ರಮಂತಿ ಯೂನಃ ಸ್ಥವಿರ ಆಗತೆ. ಮತ್ತೇನ್ ಮಾಡಿದ, ಎದ್ದ. ಸರಿ, ಪ್ರಾಣಗಳು ಎದ್ದಿತ್ತಲ್ಲ, ತಾನು ಎದ್ದ. ಎದ್ದಾಗ ಪ್ರಾಣ ಎಲ್ಲಿ ಬಂತು ನೋಡಿ, ಪ್ರಾಣ ಇಷ್ಟು ಎತ್ತರ ಎದ್ದಿದ್ರೆ ಇವನು ಎದ್ದಾಗ ಪ್ರಾಣ ಪುನಃ ಇಲ್ಲಿಗೆ ಬಂತಲ್ಲ. ಪ್ರತ್ಯುತ್ಥಾನ ಅಭಿವಾದಾಭ್ಯಾಂ, ಎದ್ದು ನಿಲ್ಲುವುದು, ಅವರಿಗೆ ನಮಸ್ಕಾರ ಮಾಡುವುದರಿಂದ ಎದ್ದ ಪ್ರಾಣಗಳನ್ನು ಪುನಃ ಅಲ್ಲೇ ಕೂಡಿಸಿದಂತೆ. ಅದಕ್ಕೋಸ್ಕರ ಹಿರಿಯರು ಬಂದಾಗ ನಾವು ಏಳಬೇಕು ಅಂತ ಮಾಡಿದ್ರು, ನಮಸ್ಕಾರ ಬಾಗಬೇಕು ಅವರಿಗೆ ಅಂತ ಮಾಡಿದ್ರಲ್ವೋ. ಮಧ್ವರ ಸ್ವಭಾವ ಏನು ಅಂತಂದ್ರೆ, ತನ್ನಕ್ಕಿಂತ ದೊಡ್ಡವರು ಅಂತ ಕಂಡ್ರೆ ಅವರಿಗೆ ನಮಸ್ಕಾರ ಮಾಡುವುದು. ಮಧ್ವರಿಗೆ ಆಶ್ರಮ ಆಯಿತು, ವಾಸುದೇವನಾಗಿದ್ದ ಅಲ್ವೋ ಮೊದಲು, ಅವನಿಗೆ ಸನ್ಯಾಸ ಆಯಿತು. ಸನ್ಯಾಸ ಆಗುವಾಗ ಅಲ್ಲಿ ಕೆಲವು ಬೇರೆ ಸ್ವಾಮಿಗಳು ಇದ್ರು. ಆ ಸ್ವಾಮಿಗಳ ಹೆಸರು ಏನು ಅಂತ ಗೊತ್ತಿಲ್ಲ, ಅವರಿಗೆ ದೊಡ್ಡ ಸ್ವಾಮಿಗಳು ಅಂತಲೇ ಹೆಸರು. ಅವರ ಹೆಸರು ಏನು ಅಂತ ಹೇಳಲೇ ಇಲ್ಲ ಶಾಸ್ತ್ರಕಾರರು. ಅವರಿಗೆ ಅಲ್ಲಿ ಒಬ್ಬರು ಸ್ವಾಮಿಗಳಿದ್ರು. ಆ ವಾಸುದೇವನಿಗೆ ಸನ್ಯಾಸ ಆಯಿತು. ಸನ್ಯಾಸ ಆಗಿ ಪೂರ್ಣ ಪ್ರಜ್ಞಾ ಅಂತ ನಾಮಕರಣ ಆಯಿತು. ನಾಮಕರಣ ಆದ ತಕ್ಷಣ ಹೋದದ್ದು ಆ ದೊಡ್ಡ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿದ್ದು. ಹಾಗಾದರೆ ಮಧ್ವರ ಗುಣ ಏನು ಅಂತಂದ್ರೆ, ದೊಡ್ಡವರನ್ನು ಕಂಡ್ರೆ ಅವರಿಗೆ ನಮಸ್ಕಾರ ಮಾಡುವುದು ಮಧ್ವರ ಗುಣ ಅಲ್ವೋ. ಸರಿ, ಈ ಮಧ್ವರನ್ನು ಒಬ್ಬ ದುಷ್ಟ ರಾಜ ಭೇಟಿಯಾದ. ಏನಾಯಿತು, ದುಷ್ಟತನ ಮಧ್ವರಿಗೆ ಬಂದಿಲ್ಲ, ಮಧ್ವರಿದ್ದಂತಹ ಶಿಷ್ಟತನ ಅವನಿಗೆ ಹೋಯಿತು. ಆದ್ರಿಂದ ಮಧ್ವರಿಗೆ ನಮಸ್ಕಾರ. ಮಧ್ವರ ಸ್ವಭಾವ ತನ್ನಕ್ಕಿಂತ ದೊಡ್ಡವರನ್ನು ಕಂಡಾಗ ನಮಸ್ಕಾರ ಮಾಡೋದು ಅವರ ಸ್ವಭಾವ. ಈಗ ರಾಜ ಏನು ಮಾಡಿದ, ತನ್ನಕ್ಕಿಂತ ದೊಡ್ಡವರು ಮಧ್ವರನ್ನು ಕಂಡ, ನಮಸ್ಕಾರ ಅಂದ್ರೆ ಮಧ್ವರ ತನ ಅವನಿಗೆ ಹೋಯಿತು. ಇದು ಯಾರ ಧರ್ಮ, ಹಾಲಿನ ಧರ್ಮ. ಆದ್ದರಿಂದ ಮಧ್ವರನ್ನು ಹಾಲು ಅಂತ ಚಿಂತನೆ ಮಾಡು. ಮಧ್ವ ದುಗ್ಧ ಅಬ್ಧಯೇ ನಮಃ. ಈ ದಿವಸ ನಮ್ಮ ಮಕ್ಕಳನ್ನು ಮನೆಯಿಂದ ಹೊರಗೆ ಕಳಿಸ್ತಾ ಇದ್ದೇವೆ. ಕಳಿಸದಿದ್ರೆ ಉಪಾಯ ಇಲ್ಲ. ಯಾಕೆ, ಮಕ್ಕಳು ಓದಲೇಬೇಕು. ಓದಬೇಕಾದ್ರೆ ಮನೆಯಲ್ಲಿ ಓದಿಸ್ಲಿಕ್ಕೆ ಆಗೋಲ್ಲ, ಶಾಲೆಗೆ ಕಳಿಸಲೇಬೇಕು. ಓದಿ ಆದ್ಮೇಲೆ ಉದ್ಯೋಗಕ್ಕೆ ಕಳಿಸಲೇಬೇಕು. ಆವಾಗ ಹೋದ ಮಕ್ಕಳ ವಾತಾವರಣ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಹೊರಗಿನವರ ಪ್ರಭಾವ ನಮ್ಮ ಮಕ್ಕಳ ಮೇಲೆ ಆಗಬಾರದು. ನಮ್ಮ ಪ್ರಭಾವ ಹೊರಗಿನ ಮಕ್ಕಳ ಮೇಲೆ ಆಗಬೇಕು ಅಂತಾದ್ರೆ ಆ ಮಕ್ಕಳಲ್ಲಿ ಮಧ್ವರನ್ನು ಚಿಂತನೆ ಮಾಡಿ ಅಟ್ಟಬೇಕು ಅಂತಂದ್ರು. ಮಧ್ವರನ್ನು ಚಿಂತನೆ, ಹಾಲಿನ ಕಡಲು ಇಂಥ ಮಧ್ವರನ್ನು ಚಿಂತನೆ ಮಾಡಿ ನಮ್ಮ ಮಕ್ಕಳ ಒಳಗೆ ತುಂಬಿಸಿ ಮಕ್ಕಳನ್ನು ಹೊರಗಟ್ಟೋಣ. ಫಲಿತಾಂಶ ನಮ್ಮ ಮಕ್ಕಳ ಪ್ರಭಾವ ಬೇರೆಯವರ ಮೇಲೆ ಬೀಳುತ್ತೆ, ಬೇರೆಯವರ ಪ್ರಭಾವಕ್ಕೆ ನಮ್ಮ ಮಕ್ಕಳು ಒಳಗಾಗೋಲ್ಲ ಅಂತಂದ್ರು. ಮಧ್ವ ದುಗ್ಧ ಅಬ್ಧಯೇ ನಮಃ. ಇದು ಹೃದಯ. ಮಧ್ವರನ್ನು ಹೃದಯ ಅಂತ ಕರೆದ್ರು. ಹಾರ್ದ, ಒಳ್ಳೆಯ ತನ ಉಳ್ಳವರು, ಒಳ್ಳೆಯ ಹೃದಯ ಉಳ್ಳವರು ಮಧ್ವರು. ಆ ದೃಷ್ಟಿಯಲ್ಲಿ ಹೃದಯಾಯ
ಒಳ್ಳೆಯತನ ಉಳ್ಳವರು, ಶುದ್ಧ ವಿದ್ಯಾಯ, ಅವರಲ್ಲಿ ದೇವರ ತಿಳುವಳಿಕೆ ಉಂಟಲ್ಲ, ಭಗವಂತನ ಬಗ್ಗೆ ತಿಳುವಳಿಕೆ ಉಂಟಲ್ಲ, ಅವರಲ್ಲಿರತಕ್ಕಂಥ ತಿಳುವಳಿಕೆಯಲ್ಲಿ ಒಂಚೂರೂ ನ್ಯೂನತೆ ಇಲ್ಲ. ಏನು ತಿಳುವಳಿಕೆ ಉಂಟು? ಶುದ್ಧವಾದ ತಿಳುವಳಿಕೆ. ನಾವು ನೀವು ದೇವರನ್ನು ತಿಳಿದಿದ್ದೇವೆ, ತಿಳಿಲಿಲ್ಲ ಅಂತಿಲ್ಲ. ಆದರೆ ದೇವರ ಬಗ್ಗೆ ಏನೋ ಕೇಳ್ತೀರಿ, ಕೇಳಿದಾಗ ನಾನೇನೋ ಹೇಳಿದೆ, ಮತ್ತು ಒಂದೇನೋ ಪ್ರಶ್ನೆ ಮಾಡಿದ್ದೀರಿ, ಏನಂತೇನೆ? ಗೊತ್ತಿಲ್ಲ ಅಂತೇನೆ. ಹಾಗಾದರೆ ಗೊತ್ತಿಲ್ಲ ಅನ್ನತಕ್ಕೊಂದು ಅಶುದ್ಧಿ ಸೇರಿತಲ್ಲ ನನ್ನ ತಿಳುವಳಿಕೆಗೆ. ಮಧ್ವರ ಹತ್ರ ಕೇಳೋಣ, ದೇವರ ಬಗ್ಗೆ ಏನು ಬೇಕಾದರೂ ಕೇಳೋಣ, ಗೊತ್ತಿಲ್ಲ ಅಂತ ಹೇಳೋಲ್ಲ. ಹಾಗಾದರೆ ಗೊತ್ತಿಲ್ಲ ಅಂತ ಹೇಳದೆ ನಮಗೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡುವ ತಿಳುವಳಿಕೆ ಯಾರಿಗುಂಟೋ ಅದನ್ನೇ ಶುದ್ಧವಾದ ತಿಳುವಳಿಕೆ ಅಂತ ಕರೀತಾರೆ. ಮಾತ್ರ ಬಲಾತ್ಕಾರದಲ್ಲಿ ಒಪ್ಪಿಸುವುದಲ್ಲ, ಪ್ರಶ್ನೆ ಕೇಳಿ ಉತ್ತರ ಪಡೆಯುವವನಿಗೆ ಸರಿ ಇದೆ ಉತ್ತರ ಅಂತ ಮನದಟ್ಟಾಗುವಂತೆ ಮಾಡುವ ತಾಕತ್ತು ಯಾರಿಗುಂಟೋ ಅವರನ್ನು ಶುದ್ಧ ವಿದ್ಯೆ ಉಳ್ಳವರು ಅಂತ ಕರೆದರು. ಹೃದಯಾಯ ಶುದ್ಧ ವಿದ್ಯಾಯ. ಇದನ್ನು ಮಧ್ವರಲ್ಲಿ ಚಿಂತನೆ ಮಾಡಬೇಕಲ್ಲ. ಶುದ್ಧ ವಿದ್ಯೆ, ಒಳ್ಳೆಯ ವಿದ್ಯೆ ನಿಮ್ಮದು ಅಂತ ಚಿಂತನೆ ಮಾಡಬೇಕಲ್ಲ. ಯಾಕೆ? ನಾಳೆ ದಿವಸ ದೇವರ ಬಗ್ಗೆ ನಮ್ಮಲ್ಲಿ ಯಾರಾದರೂ ಕೇಳಬಹುದು. ಕೇಳಿದಾಗ ನಾವು ಉತ್ತರ ಕೊಡಬೇಕು. ನಾನು ಹೇಳಿದ್ದೆ ಅಲ್ವ, ಏನು ನೀವು ನಿತ್ಯ ರಾಜಾಂಗಣಕ್ಕೆ ಬರ್ತೀರಲ್ಲ ಉಪನ್ಯಾಸ ಕೇಳಲಿಕ್ಕೆ ಅಂತ, ಅದನ್ನು ನೋಡಲಿಕ್ಕೆ ಆಗದವರು ನಿಮ್ಮ ಹತ್ರ ಪ್ರಶ್ನೆ ಮಾಡ್ತಾರೆ, ರಾಜಾಂಗಣಕ್ಕೆ ಉಪನ್ಯಾಸಕ್ಕೆ ನಿತ್ಯ ಹೋಗ್ತಿದ್ಯಲ್ಲ, ನೋಡೋಣ ಅವ್ರು ಏನು ಹೇಳಿದ್ರು ಹೇಳು ಅಂತ. ನಮಗೇನು 100ಕ್ಕೆ 100 ಹೇಳಲಿಕ್ಕಾಗುತ್ತಾ? ಉಪನ್ಯಾಸ ಮಾಡಿದವರಿಗೆ ಆಗೋಲ್ಲ ಅಂತ ಕೇಳಿದವರಿಗೆ ಎಲ್ಲಿ ಆಗುತ್ತೆ? ಇನ್ನು ಆಗಬೇಕಾ? ಕೊನೆಗೆ ಸಾರಾಂಶ ಆದರೂ ಹೇಳಲಿಕ್ಕಾಗಬೇಕಾ? ಮಧ್ವರನ್ನು ಶುದ್ಧ ವಿದ್ಯಾ ಅಂತ ತಿಳ್ಕೊಳ್ಳೋಣ. ಒಳ್ಳೆಯ ತಿಳುವಳಿಕೆ ಉಳ್ಳವರು, ಏನು ಮರೆಯುವಿಕೆ ಇಲ್ಲದ ತಿಳುವಳಿಕೆ ಉಳ್ಳವರು ಅಂತ ತಿಳ್ಕೊಳ್ಳೋಣ. ನಮಗಂತ ಶುದ್ಧ ವಿದ್ಯೆ ಬರುತ್ತೆ. ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಮಧ್ವರಿಗೂ ಕೂಡ ನಮಸ್ಕಾರ ಅಂತ ಒಂದೇ ಶ್ಲೋಕದಲ್ಲಿ ಗುರು ಶಿಷ್ಯ ಇಬ್ಬರಿಗೂ ನಮಸ್ಕಾರ ಬಂತು. ಏನು? ವ್ಯಾಸಾಯ. ಒಂದು ವ್ಯಾಸ ಅಂತ ಹೆಸರು ಅಂತ ಆಯ್ತಲ್ಲ, ವ್ಯಾಸರ ಹೆಸರು ಅಂತ. ಅದಕ್ಕೆ ಅರ್ಥ ಏನು ಎನ್ನುವುದನ್ನು ನೋಡಿದ್ದೆವು. ಇನ್ನೊಂದು ಏನು ಗೊತ್ತಾ? ಸಾ ಉಂಟಲ್ಲ, ಸಾದ ಜಾಗದಲ್ಲಿ ಶ ಇಟ್ಟುಕೊಳ್ಳೋಣ. ಶಂಕರ ಶಕಾರ ಸಾದ ಜಾಗದಲ್ಲಿ. ನಮ್ಮಲ್ಲಿ ಸಂಸ್ಕೃತದಲ್ಲಿ ಉಂಟು ಸಕಾರ ಶಕಾರಗಳು ಒಂದೇ ಅಂತ. ಸಕಾರದ ಜಾಗದಲ್ಲಿ ಶಕಾರ ಉಚ್ಚಾರ ಮಾಡೋದುಂಟಲ್ಲ, ಶಕಾರದ ಸ್ಥಳದಲ್ಲಿ ಸಕಾರ ಉಚ್ಚಾರ. ನಿನ್ನ ಮಗ ಎಲ್ಲಿ ಹೋಗಿದ್ದಾನೆ? ನನ್ನ ಮಗ ಶಾಲೆ ಹೋಗಿದ್ದಾನೆ. ನಮ್ಮ ಹೇಳುವ ಧಾಟಿ. ಏನಾಗಬೇಕು? ಶಾಲೆ ಅಂತ ಆಗಬೇಕಲ್ಲ. ನಮಗೂ ಶಕಾರ ಸಕಾರ ಎಲ್ಲ ಒಂದೇ. ಅದೇ ಹಕಾರ ಅಕಾರ ಎಲ್ಲ ಒಂದೇ. ಎಮ್ಮೆ ಎಣಿಸುವುದು ನಮಗೇನಕ್ಕೆ, ಹೆಮ್ಮೆ ಎಣಿಸುವುದಕ್ಕೆ ಎಮ್ಮೆ ಎಣಿಸುವುದು ನಮಗೇನೆ ತಾನೆ. ಹಾಗಾದ್ರೆ ಏನು? ಶಾಲೆ. ಯಾರೋ ಕೇಳಿದ್ದುಂಟು ನನ್ನ ಹತ್ರ, ಅದೇನು ಸ್ವಾಮಿ ಅವರು ಶಾಲೆಗೆ ಹೋಗಿದ್ದಾನೆ ಅಂತ ಹೇಳಿದ್ದು ಅಂತ. ನಾನಂದೆ, ಅದು ಸಾಲ ಮಾಡಿ ಕಳಿಸಿದ್ದಾದ್ರಿಂದ ಶಾಲೆಗೆ ಹೋದ. ಅಷ್ಟು ದುಡ್ಡು ತುಂಬಿಸಲಿಕ್ಕೆ ಇರಬೇಕಲ್ಲ ನಮ್ಮ ಜೇಬಲ್ಲಿ. ಕೊನೆಗೆ ಅವ್ರ ಹತ್ರ ಇವ್ರ ಹತ್ರ ಕಾಡಿ ಬೇಡಿ ಏನೋ ಮಾಡಿ ಸಾಲ ಮಾಡಿ ಎಲ್ಲಿಗೆ ಕಳಿಸಿ ಅದಕ್ಕೆ ಶಾಲೆ ಅಂತ ಹೆಸರು ಅಂತಂದ್ರು. ಹಾಗಾದಂತೂ ಸಕಾರದ ಜಾಗದಲ್ಲಿ ಶಕಾರ ಉಚ್ಚಾರ ಮಾಡುವುದು ಉಂಟಲ್ಲ, ಆದ್ರಿಂದ ವ್ಯಾಸಾಯ ಉಂಟಲ್ಲ, ವ್ಯಾಶಾಯ ಅಂತ ಮಾಡೋಣ. ಶಂಕರ ಶಕಾರ ಮಾಡೋಣ. ಏನರ್ಥ ಗೊತ್ತಾ? ವ್ಯಾಶಾಯ ಅಂದ್ರೆ ಆಶಾ ಗೊತ್ತಾ? ವಿ ಕೂಡಿಸು ಆಶಾ, ಏನಾಯ್ತು? ಎಣಸಂಧಿ ಬಂತ, ವ್ಯಾಶ ಅಂತ ಆಯ್ತಾ? ಸಂಧಿ ಗೊತ್ತಲ್ಲ, ಗುಣಸಂಧಿ, ವೃದ್ಧಿ ಸಂಧಿ, ಲೋಪ ಸಂಧಿ, ದೀರ್ಘ ಸಂಧಿ, ಎಣು ಸಂಧಿ, ಇದೆಲ್ಲ ಸಂಧಿಗಳು ಅಂತ ಉಂಟಲ್ಲ. ಇದು ಯಾವ ಸಂಧಿ ಗೊತ್ತಾ? ಇದು ಎಣು ಸಂಧಿ. ವಿ ಕೂಡಿಸು ಆಶಾ ವ್ಯಾಶ. ಏನರ್ಥ? ವಿ ಅಂದ್ರೆ ಏನರ್ಥ? ಹೋದದ್ದು ಅಂತ ಅರ್ಥ. ಏನು ಹೋಗಿದೆ? ಆಶಾ ಹೋಗಿದೆ. ಯಾವುದ್ರಲ್ಲಿಯೂ ಕೂಡ ಆಸೆ ಇವರಿಗಿಲ್ಲ, ಆದ್ರಿಂದ ವ್ಯಾಸ. ಅದು ಬೇಕು, ಇನ್ನು ಬೇಕು, ಮತ್ತೊಂದು ಬೇಕು, ಇನ್ನೊಂದು ಬೇಕು. ಅಲ್ಲ ಲಕ್ಷ್ಮಿ ಬೇಕು, ಬೇಡಪ್ಪ ಅಂದ. ಓಹೋ, ಲಕ್ಷ್ಮಿಯನ್ನೇ ಬೇಡಪ್ಪ ಅಂತ ಹೇಳಿದವ ನಮ್ಮ ನಿಮ್ಮ ಚಾರು ಚೂರು ಲಡ್ಡು ಗಿಡ್ಡು ಇದನ್ನೆಲ್ಲ ಬೇಕು ಅಂತ ಅಂದಾನ. ಏನೋ ನಾವು ಮಾತ್ರ ಭಾರಿ ಭರ್ಜರಿಯಲ್ಲಿ ನಾಡ್ದು ಅಷ್ಟಮಿಗೆ ನಾನು 4 ಸೇರಿದ್ದು ಚಕ್ಕುಲಿ ಮಾಡಬೇಕು ಅಂತಿದ್ದೇನೆ. ಪಾಪ ದೇವರು ಇವನ ಚಕ್ಕುಲಿಯನ್ನೇ ಕಾಯ್ತಾ ಇದ್ದಾನೆ ಕಾಣುತ್ತೆ ಇವ ಹೇಳುವ ಭರ ನೋಡಿದಾಗ. ಆ ಲಕ್ಷ್ಮಿಯನ್ನೇ ಅಪೇಕ್ಷೆ ಮಾಡುವುದಿಲ್ಲ ಅಂತ ಇವ. ಆದ್ರೆ ಇವನ ಹೆಸರೇನು? ವಿ ಆಶಾ ವ್ಯಾಶ. ನಮಗೂ ಇರಬಾರ್ದಲ್ಲ ಜೀವನದಲ್ಲಿ ಆಶೆ ಅಂತ ಇರಬಾರ್ದಲ್ಲ. ಆಶಾ ಪಾಶ ಕ್ಲೇಶದಲ್ಲಿ ದಾಸರದೊಂದು ಹಾಡ ಬಿದ್ದುಕೊಂಡಿದ್ದೇವೆ ನಾವಲ್ವೋ. ಆಶಾ ಪಾಶ ಕ್ಲೇಶದಲ್ಲೇ ಬಿದ್ದುಕೊಂಡಿದ್ದೇವಲ್ಲ. ಆದ್ರಿಂದಲೇ ಭಗವಂತನ
6 ಗುಣಗಳನ್ನು ಲೆಕ್ಕ ಮಾಡುವಾಗ ಅದರಲ್ಲಿ ಕೊನೆಯ ಗುಣ ಯಾವುದು ಗೊತ್ತಾ? ಜ್ಞಾನ. 5ನೇದ್ದು 6ನೇದ್ದು ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತೀರಣ. ಜ್ಞಾನ ಮತ್ತೆ ಕೊನೆಯ ಗುಣ ವೈರಾಗ್ಯ ಅಂತೆ. ವೇದವ್ಯಾಸದೇವರಿಗೆ ಏನೂ ಬೇಡ, ಭಗವಂತನಿಗೆ ಯಾವುದೂ ಬೇಡ. ಲಕ್ಷ್ಮಿಗಾಗಿ ಇವ ಹೊರತು ಇವನಿಗಾಗಿ ಲಕ್ಷ್ಮಿ ಅಲ್ಲ. ಆದ್ರಿಂದ ಏನು ಹೆಸರು ಇವರದ್ದು? ವ್ಯಾಸ. ವಿಗತ ಆಶಾ. ಯಾವ ಆಶೆಯೂ ಉಳ್ಳವರಲ್ಲ. ಆಚೆ ಮನೆ ಮಠ ಆಸ್ತಿ ಪಾಸ್ತಿ ಹೆಂಡತಿ ಮಕ್ಕಳು ಅದು ಇದು ಚಿನ್ನ ಗಿನ್ನ ಇದು ವ್ಯಾಸಾಯ. ಶಕಾರದ ಜಾಗದಲ್ಲಿ ಸಕಾರ ವ್ಯಾಸಾಯ. ಹಾಗಾದ್ರೆ ವ್ಯಾಸ ಎನ್ನುವುದಕ್ಕೆ ವೇದವನ್ನು ವಿಭಾಗ ಮಾಡಿದವರು ಅಂತ ಅರ್ಥ ಇಟ್ಟುಕೊಂಡಂತೇನೆ, ಯೋಗ್ಯತೆಗೆ ಅನುಸಾರವಾಗಿ ವೇದವನ್ನು ಜನಗಳಿಗೆ ಹಂಚಿದವರೆನ್ನುವ ಅರ್ಥ ಮಾಡಿದಂತೇನೆ ಯಾವುದೇ ರೀತಿಯಾದ ಆಸೆಗೆ ಒಳಗಾಗದವರಲ್ಲ ಎನ್ನತಕ್ಕಂಥ ಅರ್ಥವೂ ಅದರಲ್ಲಿ ತುಂಬಿಕೊಂಡಿರುತ್ತೆ. ವ್ಯಾಸಾಯ. ಮತ್ತೊಂದು ಭವನಾಶಾಯ. ಆಗ ನೋಡಿದ್ದು ನಮ್ಮ ಸಂಸಾರವನ್ನು ಕಿತ್ತು ಹಾಕುವವರು ಅಂತ, ನಮ್ಮ ದುಃಖವನ್ನು ಕಿತ್ತು ಹಾಕುವವರು ಅಂತಲ್ವೋ. ಭವನಾಶಾಯ ಒಂಚೂರು ಬಿಡಿಸುವುದರಲ್ಲಿ. ಭವನ ಆಶಾಯ. ಭವನಾಶಾಯ. ಭವನ ಮಧ್ಯದಲ್ಲಿ ಪುಟ್ಟ ಗೆರೆ, ಆಮೇಲೆ ಆಶಾಯ. ಭವನ ಆಶಾಯ. ಸವರ್ಣ ದೀರ್ಘ ಸಂಧಿ. ಭವನಾಶಾಯ. ಏನರ್ಥ? ಮೊದಲು ಭವನಾಶಾಯ ಮೊದಲು ಮಾಡಿದ್ದು, ಈಗ ಭವನ ಆಶಾಯ. ಆಶಾ ಅಂತ ಯಾರಿಗೆ ಹೆಸರು ಗೊತ್ತಾ? ನೋಡಿ, ಮೊದಲೊಂದು ಆಶಾ ಅಂತ ನೋಡಿದೆವು, ಅದು ನಮ್ಮ ನಿಮ್ಮ ಆಸೆ. ಈಗ 2ನೇ ಆಶಾ ಅಂತ ಉಂಟಲ್ಲ, ಅದೊಂದು ಹೆಣ್ಮಗಳ ಹೆಸರು. ನೀವು ಹೆಣ್ಮಗಳಿಗೆ ಆಶಾ ಅಂತ ನಾವು ಹೆಸರಿಟ್ಟಿದ್ದೇವೆ ಅಂತ ಹೇಳಿ ಅವಳನ್ನು ಕುರಿತು ಅಬ್ಬಾ ಏನು ಆಸೆ ನಿನಗೆ ಅಂತ ನೀನು ಬೈಲಿಕ್ಕೆ ಹೋಗಬೇಡಿ, ಪೆಟ್ಟು ತಿನ್ನಬೇಡಿ ಇನ್ನು ಹೋಗಿ. ಅದು ಆಶಾ ಅಂತ ಹೆಸರು ಅವಳಿಗೆ ಅಷ್ಟೇ. ಮತ್ತೊಂದುಂಟಲ್ಲ ನಮ್ಮದು, ಅದು ಬೇಕು ಅಂತ ಆಸೆ, ಇದನ್ನು ತಿನ್ನಬೇಕು ಅಂತ ಆಸೆ, ಮತ್ತೊಂದು ಮಾಡಬೇಕು ಅಂತ ಆಸೆ. ಆ ಆಶಾ ಬೇರೆ, ಈ ಆಶಾ ಬೇರೆ. ಅದು ತಿನ್ನಬೇಕು ಇದು ತಿನ್ನಬೇಕು ಎನ್ನತಕ್ಕಂಥ ಆಶಾ ಅದು ಹೆಣ್ಣಲ್ಲ. ಮತ್ತೆ ನಮ್ಮ ಮಗಳಿಗೆ ಇಟ್ಟಂಥ ಹೆಸರು ಆಸೆ ಅಲ್ಲ, ಇದು ಆಶಾ. ಆಶಾ ಅಂತ ಒಂದು ಹುಡುಗಿಯ ಹೆಸರಲ್ಲ. ನಿಜವಾಗಿ ಯಾವ ಹುಡುಗಿಗೆ ಆಶಾ ಅಂತ ಹೆಸರು ಗೊತ್ತಾ? ನಿಜವಾಗಿ ಆಶಾ ಎಂಬ ಹೆಸರಿಟ್ಟುಕೊಳ್ಳಿಕ್ಕೆ ಯೋಗ್ಯವಾದ ಹುಡುಗಿ ಯಾರು ಗೊತ್ತಾ? ಭಾರತಿ. ಪ್ರಾಣೋವ ಉಪನಿಷದ್ ವಾಕ್ಯ ಉಂಟು ಈ ವಿಷಯದಲ್ಲಿ. ಪ್ರಾಣೋವ ಆಶಾಯಾಹ ಭೂಯಾನ್. ಭೂಯಾನ್ ಅಂದ್ರೆ ದೊಡ್ಡವ ಅಂತ ಅರ್ಥ. ಯಾರು? ಪ್ರಾಣ. ಪ್ರಾಣನು ದೊಡ್ಡವ. ಯಾರಿಗಿಂತ? ಆಶಾಳಿಗಿಂತ ಪ್ರಾಣ ದೊಡ್ಡವ ಅಂತಂದ್ರು. ಆಶಾ ಅಂದ್ರೆ ಯಾರ ಹೆಸರು? ಭಾರತಿ ಹೆಸರು. ಭಾರತಿಗಿಂತ ಮುಖ್ಯ ಪ್ರಾಣ ದೊಡ್ಡವ ಅಂತ ಅಲ್ಲಿ ಬಂದಿರತಕ್ಕಂಥ ವಿಷಯ. ಸರಸ್ವತಿಗಿಂತ ಬ್ರಹ್ಮ ದೊಡ್ಡವ ಅಂತ ಬಂದಿರತಕ್ಕದ್ದು. ಅಲ್ಲಿ ಭಾರತಿಯನ್ನು ಯಾವ ಶಬ್ದದಿಂದ ಕರೆದ್ರು? ಆಶಾ ಎನ್ನುವ ಶಬ್ದದಿಂದ ಕರೆದ್ರು. ಅದನ್ನು ಮನದಲ್ಲಿಟ್ಟುಕೊಂಡು ನಾವು ನಮ್ಮ ಮಕ್ಕಳಿಗೆ ಆಶಾ ಅಂತ ಹೆಸರಿಡೋದು. ಇವರು ಯಾರು? ವೇದವ್ಯಾಸ ದೇವರು. ಯಾರು? ವೇದವ್ಯಾಸ ದೇವರು. ಭವನ ಆಶಾ. ಆಶಾಳಿಗೆ ಭವನ. ಭವನ ಅಂದರೆ ಮನೆಯ. ಭವನ ಶಬ್ದಕ್ಕೆ ಮನೆ ಅಂತ ಹೆಸರುಂಟಲ್ಲ. ನಾವು ಮನೆ ಕಟ್ಟಿ ಭರ್ಜರಿಯಾಗಿ ಆ ಭವನ ಈ ಭವನ ಇರುವುದು ನಾವೇ. ಶ್ರೀಶ ಭವನ, ದುರ್ಗಾ ಭವನ ಅಂತ ಹೆಸರಿಡ್ತೇವೆ. ಅಲ್ಲಿ ಕೂತದ್ದು ಯಾವ ದುರ್ಗೆಯನ್ನು ತಂದಿಟ್ಟಿಲ್ಲ, ಕೂತದ್ದು ನಾವೇ ದುರ್ಗೆಯರಂತೆ ಮತ್ತೆ ಒದ್ದಾಡುವುದಲ್ಲಿ ಮತ್ತೆಂತದ್ದು. ಹಾಗಾದರೆ ಅದು ಭವನ ಶಬ್ದಕ್ಕೆ ಮನೆ ಅಂತ ಹೆಸರುಂಟಲ್ಲ. ಆಶೆಗೆ ಭವನ. ಆಶಾ ಅಂದರೆ ಭಾರತಿ. ಭಾರತಿ ಅಂದರೆ ಮಾತು. ಮಾತು ಅಂದರೆ ವಿದ್ಯೆ. ವಿದ್ಯೆಗೆ ಭವನ. ವಿದ್ಯೆಗೆ ಮನೆ. ಹಾಗಾದರೆ ಭವನ ಆಶಾಯ ವ್ಯಾಸಾಯ. ನಾವು ನೀವು ಕೂಡ ವಿದ್ಯೆಗೆ ಭವನ ಆಗಬೇಕಾ? ಆಸೆ ಯಾರಿಗಿಲ್ಲ? ತುಂಬ ವಿದ್ಯೆ ಬರಬೇಕು ಸ್ವಾಮಿ ಅಂತ ಆಸೆ ಯಾರಿಗಿಲ್ಲ? ಆದರೆ ಓದಲಿಕ್ಕೆ ಆಗೋದಿಲ್ಲ ಅಂತಷ್ಟೇ, ಮತ್ತೇನಿಲ್ಲ. ವಿದ್ಯೆ ಬೇಕು ಅಂತ ಪ್ರತಿಯೊಬ್ಬರಿಗೂ ಅಪೇಕ್ಷೆ ಇದೆ. ವಿದ್ಯೆಗಾಗಿ ಪ್ರಯತ್ನ ಮಾಡಲಿಕ್ಕೆ ನಾವು ತಯಾರಿಲ್ಲ ಅಷ್ಟೇ. ಆದರೆ ಪ್ರತಿಯೊಬ್ಬರಿಗೂ ಕೂಡ ವಿದ್ಯೆ ಬೇಕು ಅಂತ ಉಂಟಲ್ಲ, ಬಾಯಿಂದ ಒಳ್ಳೆ ಮಾತು ಬರಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಉಂಟಲ್ಲ, ವಿದ್ಯೆಯನ್ನು ವಾಣಿಯನ್ನು ತುಂಬಿಸಿಕೊಳ್ಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಉಂಟಲ್ಲ. ಹಾಗಾದರೆ ವಾಣಿಗೆ ನಾವು ಭವನ ಆಗಬೇಕಾದರೆ ಆಶಾಳಿಗೆ, ಆಶಾ ಅಂದರೆ ವಾಣಿ, ಆಶಾಳಿಗೆ ನಾವು ಭವನ ಆಗಬೇಕು ಅಂತಾದರೆ ನಾವು ಮೊದಲು ವ್ಯಾಸರು ಆಗಬೇಕು. ಅರ್ಥಾತು ಅರ್ಥಾತು ಅಂತ ರಾಯಚೂರು ಭಾಷೆ ನಮ್ಮದಿದು. ಮೊದಲು ನಾವು ಜೀವನದಲ್ಲಿ ವ್ಯಾಸರು ಆಗೋಣ.
ಆಮೇಲೆ ಭವನ ಆಶರು ಆಗುತ್ತೇವೆ. ಒಳ್ಳೆ ವಿದ್ಯೆ ನಮಗೆ ಬರಬೇಕಾ? ವಾಣಿಗೆ, ಮಾತಿಗೆ, ಆಶಾಳಿಗೆ, ನಮ್ಮ ಮಾತು, ನಮ್ಮ ಬಾಯಿ, ನಾವು ಆಶ್ರಯರಾಗಬೇಕಾ? ಹಾಗಾದ್ರೆ ವ್ಯಾಸರು ಆಗೋಣ. ವ್ಯಾಸರ ಶಬ್ದಕ್ಕೆ ಅರ್ಥ ಹೇಳಿದೆ ಅಲ್ವೋ? ಎಲ್ಲ ಇದರ ಬಗ್ಗೆ ಆಶೆಗಳನ್ನು ಬಿಟ್ಟು ಬಿಡೋಣ. ಬರೇ ಅಧ್ಯಯನದ ಕಡೆಗೆ ನಮ್ಮ ಗಮನ ಇರಲಿ. ಅವಾಗ ಏನಾಗುತ್ತೆ? ನಾವು ಕೂಡ ಆಶಾಳಿಗೆ, ವಿದ್ಯೆಗೆ ನಾವು ಭವನ ಆಗುತ್ತೇವೆ, ವಿದ್ಯೆಗೆ ನಾವು ಆಶ್ರಯ ಆಗುತ್ತೇವೆ. ಇಲ್ಲದಿದ್ರೆ ನಮ್ಮ ವಿದ್ಯೆ ಎಷ್ಟರ ತನಕ ಗೊತ್ತಾ? ನಾನು ತುಂಬ ನೋಡಿದ್ದೇನೆ. ನಮ್ಮ ಮಕ್ಕಳು ಶಾಲೆಯಲ್ಲಿ ಓದ್ತಾ ಇರ್ತಾರೆ, BSc BCom MBA ನಿಮ್ಮದೇ ಧಾಟಿಯಲ್ಲಿ ಓದ್ತಾ ಇರ್ತಾರೆ. ಓದ್ತಾ ಇರುವಂತೇನೆ ಮತ್ತೊಂದು ಕಡೆಗೆ ಅರ್ಜಿ ಗುಜರಿಸ್ತಾನೂ ಇರ್ತಾರೆ. ಅರ್ಜಿ ಗುಜರಿಸುವಂದ್ರೆ ಅರ್ಜಿ ಹಾಕುವುದು ಯಾವುದಕ್ಕೆ? ಉದ್ಯೋಗಕ್ಕೆ. ಬ್ಯಾಂಕೋ ಅದೋ ಇದೋ ಅಂತ ಉದ್ಯೋಗ ಅರ್ಜಿ. ಅಕಸ್ಮಾತ್ ಕರೆ ಬಂತೋ, ಸಂದರ್ಶನಕ್ಕೆ ಕರೆ ಬಂತೋ, ಇಲ್ಲಿ ಎಳ್ಳು ನೀರು MBAಗೆ ಬಿಟ್ಟರು ಓಡಿದ್ರು. ಹಾಗಾದರೆ ನಿಮ್ಮ ವಿದ್ಯೆ ಎಲ್ಲಿ ತನಕ? ನೈವೇದ್ಯ ಸಿಗುವ ತನಕ ಮಾತ್ರ. ನೈವೇದ್ಯ ಸಿಗುತ್ತೆ ಅಂತ ಖಾತ್ರಿ ಆಯಿತು, ವಿದ್ಯೆ ಇಲ್ಲಿಯೇ ಮುಗಿಯಿತು. ಹಾಗಾದರೆ ಅಲ್ಲಿ ಆಶಾ ಇದ್ದದ್ದಕ್ಕೆ ಇಲ್ಲಿ ಆಶಾಳಿಗೆ ಭವನ ಆಗಿಲ್ಲ, ನಾವು ವಿದ್ಯೆಗೆ ನಾವು ಆಶ್ರಯ ಆಗಿಲ್ಲ. ಅದಕ್ಕಂದ್ರು ಮೊದಲು ನೀನು ವ್ಯಾಸನಾಗು. ಅದಕ್ಕೆ ವ್ಯಾಸಾಯ ಭವನಾಶಾಯ, ಮೊದಲು ವ್ಯಾಸನಾಗು. ಲೌಕಿಕವಾದ ಅದು ಅಷ್ಟು ಕೂಡಿಡಬೇಕು, ಇಷ್ಟು ಕೂಡಿಡಬೇಕೆನ್ನತಕ್ಕಂಥ ಆಶೆಯನ್ನು ಬಿಟ್ಟು ಬಿಡು. ಆವಾಗ ವಿದ್ಯೆಗೆ ನೀನು ಭವನ ಆಗುತ್ತಿ. ಭವನ ಆಶಾಯ. ಈ ಶ್ಲೋಕ ನಿತ್ಯ ಹೇಳುವ ಅಲ್ವೋ? ಆವಾಗ ನಮ್ಮ ಮಕ್ಕಳಲ್ಲಿ ಸ್ವಲ್ಪ ಆದರೂ ವಿದ್ಯೆ ಬಂದೀತು ಅಂತಾರೆ. ಮಕ್ಕಳಲ್ಲಿ ಯಾಕೆ? ಮಕ್ಕಳಲ್ಲಿ ಮತ್ತೆ ಮೊದಲು ನಮ್ಮಲ್ಲಿ ಸ್ವಲ್ಪ ಆದರೂ ವಿದ್ಯೆ ತುಂಬೀತು ಅಂತಾರೆ. ವ್ಯಾಸಾಯ ಭವನ ಆಶಾಯ. ಆಶಾ ಸ್ವಲ್ಪ ತಿರುಗಿಸಿ ಹೇಳಬೇಕು, ಅರ್ಥ ಮಾಡುವಾಗ ಮಾತ್ರ. ಹೇಗೂ ಬೇಕಾದರೂ ಮಾಡಿ. ಭವನ ಆಶ್ರಯ ಯಾರಿಗೆ? ಆಶಾಳಿಗೆ. ಆಶಾ ಅಂದ್ರೆ ಯಾರು? ವಿದ್ಯಾಭಿಮಾನಿ ದೇವತೆಗೆ. ಭವನ ಆಶಾಯ, ವ್ಯಾಸಾಯ ಭವನ ಆಶಾಯ, ಮತ್ತೆ ಶ್ರೀಶಾಯ. ಹೀಗೆ ಮಾಡಿದ್ಯಾ? ನೀನು ಇದೆಲ್ಲ ಬೇಡ ಅಂತ ಬಿಟ್ಟು ವಿದ್ಯೆಯ ಹಿಂದೆ ಹೋಗಿ ವಿದ್ಯೆಯನ್ನು ಸಂಪಾದನೆ ಮಾಡಿದ್ಯಾ? ಮತ್ತೆ ನೀನು ಆಗುವುದೇ ಶ್ರೀಶ. ಶ್ರೀ ಅಂದರೆ ಸಂಪತ್ತು, ಈಶಾ ಅಂದರೆ ಒಡೆಯ, ಶ್ರೀಶಾಯ. ಸಂಪತ್ತು ಅದಾಗಿ ಹುಡುಕಿಕೊಂಡು ಬರುತ್ತೆ. ತುಂಬ ನಾವು ವಿದ್ಯೆಯನ್ನು ಸಂಪಾದನೆ ಮಾಡೋಣ. ಆವಾಗ ದಕ್ಷಿಣೆ ತಗೊಳ್ಳಿಕ್ಕೆ 2 ಕೈ ಸಾಲದು, ಗೊತ್ತಾ? ಅದಕ್ಕೆ ನಾವು ಕೆಳಗಿಡಿ ಅಂತ ಅನ್ನೋದು. ಯಾಕೆ? ಎಲ್ಲ ಕೊಡುವವರೇ ಬರುವುದು, ಇರೋದು 2 ಕೈ. ನೀವು ಇಲ್ಲಿ ಸೇರಿದವರು 16 ಜನ 100 ಕೈಗಳಿಂದ ಸ್ವಾಮಿ ಉಪನ್ಯಾಸ ಆದಮೇಲೆ ಕೊನೆಗೆ ಮಂತ್ರಾಕ್ಷತೆ ಅಂತ ನೀವು ಕಾಣಿಕೆ ಹಾಕಲಿಕ್ಕೆ ಶುರು ಮಾಡಿದಾಗ ನಾನು ಕೈಯೇ ಹಿಡಿದು ಬಿಟ್ರೆ ಏನಂತೀರಿ? ಎದುರಿಗಿದ್ದವ ಕೈಗೆ ಹಾಕ್ತಾನೆ, ಅಲ್ಲಿದ್ದವ ತುಂಬಾ ತಡ ಉಂಟ್ರಿ ಹೋಗೋಣ ಅಂತ ಅಲ್ಲಿ ಹೋಗಿಯೇ ಬಿಡ್ತಾನೆ. ಅದಕ್ಕೆ ಕೆಳಗೆ ಹಾಕಿಂದ ಅದು ಬಿಟ್ಟರೆ ದಬ್ಬ 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 ಇಲ್ಲಿ ಹಾಕಿ ಬಿಡ್ತೀರಿ, ಅದ್ಕೊಂಡು ಹೋಗಿ ಬಿಡ್ತೀರಿ. ಶ್ರೀಶಾಯ. ಹೌದಲ್ವ? ಸಂಪತ್ತಿನ ಒಡೆತನ ಬರುತ್ತಲ್ಲ, ಸಂಪತ್ತು ನಮ್ಮನ್ನು ಹುಡುಕಿಕೊಂಡು ಬರುತ್ತಲ್ಲ. ಅದಕ್ಕೆ ಹಿರಿಯರು ಹೇಳಿದ್ದುಂಟು, ಈ ದಿವಸ ನಮ್ಮಲ್ಲಿ ವಿದ್ವಾಂಸರು ಅಂತಿದ್ದಾರಲ್ಲ, ಯಾರಿಗೂ ಕೊರತೆ ಇಲ್ಲ. ಪ್ರಾಯಶಃ ಒಬ್ಬ ಲೌಕಿಕ ಓದಿದವನಿಗೆ ಜೀವನದಲ್ಲಿ ಊಟಕ್ಕೆ ಕೊರತೆ ಇರಬಹುದು, ಆದರೆ ತಿಳಿಯಾದ ತಿಳುವಳಿಕೆ ಉಳ್ಳ ವಿದ್ವಾಂಸನಿಗೆ ಯಾವುದರ ಕೊರತೆನೂ ಇಲ್ಲ. ಯಾಕೆ? ಬರುತ್ತೆ ಇದರಲ್ಲಿ ವಾದಿರಾಜ ಶ್ರೀಪಾದರ ಯುಕ್ತಿ ಮಲ್ಲಿಕಾದಲ್ಲಿ ಬರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬಾಯಿಯಲ್ಲಿ ಬೇಕಾದರೆ ಹೇಳೋಲ್ಲ, ಆದರೆ ಮನಸ್ಸಿನ ಒಂದು ಮೂಲೆಯಲ್ಲಿ ಪುಣ್ಯ ಪಾಪ ಎನ್ನತಕ್ಕಂಥದ್ದು ಉಂಟೇ ಉಂಟು. ಬಾಯಲ್ಲಿ ಬೇಕಾದ್ರೆ ಹೇಳ್ತಾನೆ, ನಾನು ಪುಣ್ಯ ಪಾಪಕ್ಕೆಲ್ಲ ಹೆದರೋಲ್ಲ, ನನಗೆ ಪುಣ್ಯನೂ ಇಲ್ಲ ಪಾಪನೂ ಇಲ್ಲ ಅಂತ ಬಾಯಲ್ಲಿ ಗಟ್ಟಿ ಹೇಳ್ತಾನೆ. ಆಮೇಲೆ ಕೊನೆಗೆ ಎಲ್ಲ ಮುಗಿದ ಮೇಲೆ ಅವನದೊಂದು ಪ್ರತ್ಯೇಕ ಜ್ಯೋತಿಷ್ಕರು ಅಂತ ಇರ್ತಾರೆ, ಅವ್ರ ಹತ್ರ ಹೋಗಿ ಕೇಳ್ತಾನೆ, ನಾನು ಹೀಗೆ ಹೇಳಿದೆ ನಾಡ್ದು ಓಟು ಸಿಕ್ಕೀತಲ್ವೋ ಅಂತ ಕೇಳಲಿಕ್ಕೆ ಹೋಗ್ತಾನೆ. ಇಷ್ಟು ನಮ್ಮಲ್ಲಿ ಮಂತ್ರಿಗಳಿದ್ದಾರಲ್ಲ, ವಿಚಾರಿಸಿ. ಪ್ರತಿಯೊಬ್ಬನಿಗೂ ಕೂಡ ವೈಯಕ್ತಿಕವಾಗಿ ಒಬ್ಬೊಬ್ಬ ಜ್ಯೋತಿಷ್ಕ ಇದ್ದೇ ಇದ್ದಾನೆ. ಇದು ಯಾರ್ದು ನೀತಿ ಗೊತ್ತಾ? ಇದಕ್ಕೆ ಕಣಿಂಕ ನೀತಿ ಅಂತ ಹೆಸರು. ವಿದುರ ನೀತಿ ಒಂದುಂಟು, ಕಣಿಂಕ ನೀತಿ ಅಂತ ಒಂದು. ಕಣಿಂಕ ನೀತಿಯ ಕ್ರಮ ಹೀಗೆ: ನೀನು ಸಾಮಾಜಿಕವಾಗಿ ಹೇಳುವಾಗ ಎಲ್ಲರಿಗೂ ಕೂಡ ಪುಣ್ಯ ಇಲ್ಲ ಪಾಪ ಇಲ್ಲ ದೇವರಿಲ್ಲ ದಿಂಡ್ರು ಇಲ್ಲ ಹೀಗೆ ಬೈಬೇಕು. ದೇವಸ್ಥಾನಕ್ಕೆ ಯಾರಾದರೂ ದುಡ್ಡು ಬಿಡುಗಡೆ ಮಾಡಿಬಿಟ್ರೆ ಏನು ಅವರೆಲ್ಲ ದೇವಸ್ಥಾನಕ್ಕೆ ಕೊಟ್ಟರು ಧೋ ಅಂತ ಅನ್ನಬೇಕು. ಮತ್ತೆ ನೀನು ನಿನ್ನ ದೇವಸ್ಥಾನಕ್ಕೆ ಪ್ರತ್ಯೇಕ ಕೊಟ್ಟುಕೋ, ಗುಟ್ಟಲ್ಲಿ ಕೊಟ್ಟುಕೋ, ಅದನ್ನೆಲ್ಲ ಇದಕ್ಕೆ ಮಾಡಬೇಡ. ಇದಕ್ಕೆ ಕಣಿಂಕ ನೀತಿ ಅಂತ ಹೆಸರು. ಹಾಗಾದರೆ ಒಬ್ಬ ಲೌಕಿಕನಾಗಿರತಕ್ಕಂಥ ಒಬ್ಬ ವ್ಯಕ್ತಿ ಈ ದಿವಸ ತಾನು ಸ್ವಲ್ಪ ಒದ್ದಾಡ್ತಾ ಇದ್ದಾನೇನೋ, ಆದರೆ ನಮಗೆಲ್ಲರಿಗೂ ಕೂಡ ತಲೆಯಲ್ಲಿ ಪುಣ್ಯ ಪಾಪದ ಬಗ್ಗೆ ಒಂದು ಮೂಲೆಯಲ್ಲಿ ಸ್ವಲ್ಪ ಆದರೂ ಉಂಟಲ್ಲ, ಏನಾದರೂ ಮಾಡೋಣ ಅಂತ ತೋರುತ್ತಲ್ಲ. ಎಲ್ಲಿ ಪುರೋಹಿತರಿದ್ದಾರೆ, ಎಲ್ಲಿ ವಿದ್ವಾಂಸರಿದ್ದಾರೆ ಅಂತ ಹುಡುಕಿಕೊಂಡು ಹೋಗಿ ಅವರಿಗೆ ಕೊಡತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ, ಮುಂದೆ ಆಗುತ್ತೇನೂ ಕೂಡ, ಹಿಂದೆನೂ ಇತ್ತು. ಯಾಕೆ? ಅವರು ತಾನು ಲೋಕದ ವಿಷಯದಲ್ಲಿ ಆಸೆಯನ್ನು ಬಿಟ್ಟು ತಾವು ಆಶಾಳಿಗೆ ಭವನಾದರು, ವಿದ್ಯೆಗೆ ಶರಣು ಬಂದರು. ಆದ್ದರಿಂದ ಈ ದಿವಸ ಶ್ರೀ ಈಶರಾಗಿದ್ದಾರೆ. ನಮ್ಮಲ್ಲಿ ಕೆಲವು ಪುರೋಹಿತರಿದ್ದಾರೆ,
ಅವರಿಗೆ ಹೆಸರೇನು ಗೊತ್ತಾ? ರಾಜಪುರೋಹಿತರು ಅಂತ ಹೆಸರು. ಏನು ರಾಜಪುರೋಹಿತರು ಅಂತಂದ್ರೆ, ಈಗಿನ ಕಾಲದಲ್ಲಿ ರಾಜರಿಲ್ಲ, ಆದರೂ ಅವರು ರಾಜರಂತೆ ಮೆರೆದ ಒಬ್ಬರೇ ಯದ್ಯಪಿ ಪುರೋಹಿತರು. ಮನೆಯಲ್ಲಿ ಹೋಗಿ ಹೋಮ ಹವನ ಅದು ಇದು ಮಾಡಿದವರಷ್ಟೇ. ಅವರಿಗೆ 60ನೇ ಶಾಂತಿ ಆಯಿತು. ಆ ಪುರೋಹಿತರಿಗೆ 60ನೇ ಶಾಂತಿಯಲ್ಲಿ ಒಬ್ಬ ಎಂಥ ಪ್ರಚಂಡ ಪ್ರಾಯಶಃ ಗೃಹಸ್ಥನು ಮಾಡಲಿಕ್ಕಿಲ್ಲ, ಅಷ್ಟು ಭರ್ಜರಿಯಾಗಿ ಮಾಡಿದರು. ಏನು, ನಮ್ಮಲ್ಲಿ 60ನೇ ಶಾಂತಿಯಲ್ಲಿ ಕಲಶದಾನ ಅಂತ ಉಂಟಲ್ಲ, 60 ಒಂದೊಂದು ವರ್ಷಕ್ಕೆ ಒಂದೊಂದು ತಂಬಿಗೆ ಅಂತ ದಾನ ಕೊಡಬೇಕು. 60 ವರ್ಷ ಆಗೋಕೆ 60 ತಂಬಿಗೆ ದಾನ ಕೊಡು. ಅವರು ಯಾವ ತಂಬಿಗೆ ದಾನ ಕೊಟ್ಟದ್ದು ಗೊತ್ತಾ? ನಿಮ್ಮ ಕರ ಅಲ್ಲ, ಕರ ಅಂದ್ರೆ ಮಡಕೆ ಅಲ್ಲ, ಹಿತ್ತಾಳಿದ್ದಲ್ಲ, ತಾಮ್ರದ್ದಲ್ಲ, ಬೆಳ್ಳಿ ತಂಬಿಗೆ ದಾನ ಕೊಟ್ಟವರು ಅವರು. ಯಾರು? ಯದ್ಯಪಿ ಒಬ್ಬರು ಪುರೋಹಿತರು. 60 ಬೆಳ್ಳಿ ತಂಬಿಗೆಗಳನ್ನು ದಾನ ಕೊಟ್ಟವರು ಅವರು. ಇದು ಯಾವುದರಿಂದ? ಅವರು ಲೌಕಿಕವಾದ ಆಶೆಯನ್ನು ಬಿಟ್ಟು ಈ ಆಶಾಳಿಗೆ ಭವನಾದರು, ವಿದ್ಯೆಗೆ ತಾನು ಶರಣಾದರು, ವಿದ್ಯೆಗೆ ಮನೆಯಾದರು. ಆದ್ರಿಂದ ಈ ದಿವಸ ಶ್ರೀಶರಾದರು. ಶ್ರಿಯಾಂ ಶೇತೆ ಇತಿ ಶ್ರೀಶ. ಶ ಅಂದ್ರೆ ಶಯನ, ಎಲ್ಲಿ? ದುಡ್ಡಲ್ಲೇ ಮಲಗಿದ್ರು. ಮತ್ತೆ ಅವರು ಶ್ರೀಶ ಅಂದ್ರೆ ಹಾಗರ್ಥ. ಶ್ರೀ ಅಂದ್ರೆ ದುಡ್ಡಲ್ವೋ? ಶ್ರಿಯಾಂ ಶೇತೆ, ದುಡ್ಡಿನದ್ದೇ ಮಂಚ ಅವರಿಗೆ. ದುಡ್ಡನ್ನೇ ಬಿಡಿಸಿ ಅದರ ಮೇಲೆ ಮಲಗುವಷ್ಟು ದುಡ್ಡು. ಏನರ್ಥ ಗೊತ್ತಾ? ಚಾಪೆ ಅಡಿಯಲ್ಲೂ ದುಡ್ಡು ಅಂತಲೇ ಅದು. ಮತ್ತೆ ಕಬಾಟಲ್ಲಿಟ್ಟರೆ ಲೋಕಾಯುಕ್ತರು ಬರ್ತಾರೆ. ಹಾಗಾದ್ರೆ ನೋಡಿ, ಯದ್ಯಪಿ ವರ್ಣನೆ ಮಾಡಿದ್ಯಾರನ್ನು? ವೇದವ್ಯಾಸ ದೇವರನ್ನು ವರ್ಣನೆ ಮಾಡಿದ್ದು. ನೋಡಿ, ಕೃಷ್ಣನನ್ನೋ ರಾಮನನ್ನೋ ವರ್ಣನೆ ಮಾಡಿದರೆ ಒಂದು ರೀತಿ ಬೇರೆ. ಕೃಷ್ಣ ರಾಜ್ಯ ಸಂಪಾದನೆ ಮಾಡಿದ್ದಾನೆ, ರಾಮಚಂದ್ರನ ರಾಜ್ಯ ಅಂತ ಭಾರಿ ಪ್ರಸಿದ್ಧ. ವೇದವ್ಯಾಸರಿಗೆ ಏನು ರಾಜ್ಯ ಉಂಟು? ತಲೆಯಲ್ಲಿ ಒಂದು ಜುಟ್ಟು, ಕೊರಳಲ್ಲಿ ಒಂದು ದಪ್ಪದ ಯಜ್ಞೋಪವೀತ, ಸುತ್ತಿಕೊಳ್ಳಿಕ್ಕೆ ಒಂದು ಚರ್ಮ, ಅಷ್ಟು ಬಿಟ್ರೆ. ಆದ್ರಿಂದ ಒಬ್ರು ದಾಸರಂದ್ರು, ಏನಿದು ವೇಷ ವೇದ ವ್ಯಾಸ ಅಂತಂದು ಬಿಟ್ರು. ಹೇಗಿರ್ಬೇಕಿತ್ತು ನೀನು? ಸುತ್ತಮುತ್ತ ಲಕ್ಷ್ಮಿ ಅವರನ್ನೆಲ್ಲ ಕಟ್ಟಿಕೊಂಡು ಭಾರೀ ಆಭರಣಗಳಿಂದ ನೀನು ಬೆರಿಬೇಕಿತ್ತು. ಅದು ಬಿಟ್ಟು ಒಂದು ಮರದ ಬುಡದಲ್ಲಿ ಕೂತು ಬಾದರಾಯಣ ಅಂತ ಎಣಿಸಿಕೊಂಡು ಹೀಗೆ ಏನಿದು ವೇಷ ವೇದ ವ್ಯಾಸ ಅಂತ ತಾನೊಂದು ಧಾಟಿಯಲ್ಲಿ ಹಾಡಿದ್ದುಂಟು. ಅಂತಹ ವೇದವ್ಯಾಸ ದೇವರನ್ನು ಕುರಿತು ವರ್ಣನೆ ಇದು. ಅವರು ವಿದ್ಯೆಗೆ ಆಶ್ರಯ ಅಲ್ವೋ? ಎಲ್ಲ ಆಸೆ ಬಿಟ್ಟು ಬಿಟ್ಟು ಬದ್ರಿಕಾಶ್ರಮದ ಹೋಗಿ ಕೂತವರಲ್ವೋ? ಆದ್ರಿಂದ ಏನಾಗಿದ್ದಾರೆ ಈ ದಿವಸ? ಶ್ರೀ ಈಶ ಶ್ರೀಯಾಂ ಶೇತೆ, ಶ್ರೀ ಸಂಪತ್ತಿನ ಒಡೆಯರಾಗಿದ್ದಾರಲ್ಲ. ಏನು ಸಂಪತ್ತಿನ ಒಡೆಯರು ಅಂತ ಯಾರೋ ಕೇಳಿದ್ರು. ಇದಲ್ಲ, ಯಾವುದು ನಿಮ್ಮ ಕಾಗದದ ಇಷ್ಟಿಷ್ಟು ದೊಡ್ಡ ತುಂಡಲ್ಲ, ಅದಿನ್ನು ಪ್ಲಾಸ್ಟಿಕ್ ಇತ್ತು ಬರುತ್ತೆ ಅಂತೆ, ಅಡ್ಡಿಲ್ಲ, ಅಷ್ಟರ ತನಕ ಕಾಗದದ್ದೇ ತುಂಡು ತಾನೆ. ಆ ಕಾಗದದ ತುಂಡಲ್ಲ. ಒಂದು ಬದಿಯಲ್ಲಿ ನೋಡಿ ಎಷ್ಟು ಅಧ್ವಾನ ನೋಡಿ, ಒಂದು ಬದಿಯಲ್ಲಿ ಪ್ಲಾಸ್ಟಿಕ್ ನಿಷೇಧ. ನಾಡ್ದು 15ನೇ ತಾರೀಕಿನಿಂದ ಎಚ್ಚರಿಕೆ ಇರಿ, 15ನೇ ತಾರೀಕಿನ ಪ್ಲಾಸ್ಟಿಕ್ ನಿಷೇಧ ಅಂದೆ. ಪಾಪ ಇವರು ಗೋ ಅಂತಾರೆ. ಅಲ್ಲಿ ಕೇಂದ್ರದಲ್ಲಿ ಪ್ಲಾಸ್ಟಿಕ್ನ ನೋಟು ತಯಾರು ಮಾಡ್ತಾರೆ. ಅಂತಹ ಪರಿಸ್ಥಿತಿ. ಹಾಗಾದ್ರೆ ಇಷ್ಟು ದೊಡ್ಡ ಕಾಗದದ ತುಂಡಲ್ಲ, ಮತ್ತೆ ಭೂಮಿಗೆ ಒಡೆಯ, ಅದೇ ನಿಜವಾದ ಸಂಪತ್ತು. ಈ ದಿವಸ ಭೂಮಿಯ ಒಡೆತನವೇ ದೊಡ್ಡ ಸಂಪತ್ತು ಅಂತ ಅರ್ಥ. ಇಡೀ ಬದರಿಕಾಶ್ರಮ, ಇಡೀ ಹಿಮಾಲಯದ ಅಧಿಪತಿಯೇ ವೇದವ್ಯಾಸ ದೇವರು. ಶ್ರೀಶಾಯ ಗುಣರಾಶಯೇ. ಇದು ವೇದವ್ಯಾಸ ದೇವರ ಇನ್ನೊಂದು ಮುಖದ ಚಿತ್ರಣವನ್ನು ಯಾರು ಕೊಟ್ಟರು? ವಾದಿರಾಜ ಶ್ರೀಪಾದರು ಕೊಟ್ಟರು. ಹಾಗಾದರೆ ಒಟ್ಟಿಗೆ ಆ ಶ್ಲೋಕವನ್ನು ಮತ್ತೊಮ್ಮೆ ಹೇಳುವುದು ಅಂತಾದರೆ, ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ವ್ಯಾಶಾಯ ಭವನ ಆಶಾಯ ಶ್ರೀ ಈಶಾಯ ಗುಣರಾಶಯೇ ಹೃದಯಾಯ. ಮಧ್ವರಿಗೆ ಅಷ್ಟೇ, ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಂತ ವಾದಿರಾಜ ಶ್ರೀಪಾದರು ಹರಿ ಗುರು ಇಬ್ಬರನ್ನು ಕೂಡ ಒಂದೇ ಶ್ಲೋಕದಲ್ಲಿ ವರ್ಣಿಸಿ, ಇನ್ನು ತನ್ನ ಗ್ರಂಥಕ್ಕೆ ಏನು ಬೇಕು, ಇನ್ನೂ ವಾದಿರಾಜರ ಗ್ರಂಥಕ್ಕೆ ನಾವು ಒಳಗೆ ಇಳಿಯಲಿಲ್ಲ, ನಾವಿನ್ನು ಪೀಠಿಕೆಯಲ್ಲೇ ಇದ್ದೇವೆ. ಹಾಗಾದರೆ ವಾದಿರಾಜರ ಪೀಠಿಕೆನೇ ಹೀಗಿದ್ದು ಅಂತ ಇನ್ನು ಗ್ರಂಥ ಹೇಗಿರಲಿಕ್ಕಿಲ್ಲ. ಅದಕ್ಕೆ ಮೊದಲು ಒಂಚೂರು ಪಾಯಸ ಹಾಕಿದ್ದು ಅಷ್ಟೆ. ಇನ್ನು ಪಾಯಸ ಬರುವುದದು ಕೊನೆಗೆ ಯಾವಾಗ ಸ್ವಾಮಿ ಕೊನೆಗಾದರೂ ಬರುತ್ತಾ ಅಂದರು, ಬರುತ್ತೆ ಖಂಡಿತ. ಈ ಸಂದರ್ಭದಲ್ಲಿ ಅಲ್ಲ, ಈ ಸಂದರ್ಭದಲ್ಲಿ ಇದು ಕೊನೆ, ನಾಳೆ ಕೊನೆ ಸದ್ಯಕ್ಕೆ. ಮತ್ತೆ ಮುಂದೆ ಯಾವಾಗಾದರೂ ನೋಡೋಣ, ರಾಜರ ಅನುಗ್ರಹ ಇರುವಾಗ ಮುಂದೆ ಯಾವಾಗ. ಆದರೆ ಮೊದಲೇ ಹೇಳ್ತೇನೆ, ಜಟಿಲ ಇದೆ. ಆದರೂ ನನಗೊಂದು ಸಾಹಸ. ಆದ್ರೆ ನಾನು ವಾದಿರಾಜರನ್ನು ಮತ್ತೆ ವ್ಯಾಸರನ್ನು ಪ್ರಾರ್ಥನೆ ಮಾಡಿ ಇದಕ್ಕೆ ಇಳಿದದ್ದು. ನೋಡೋಣ ಅಂತ, ಎಷ್ಟು ಸಾಧ್ಯ ಆಗುತ್ತೆ ನೋಡೋಣ. ಕನಿಷ್ಠ ಪಕ್ಷ ನಮಗೂ ನಿಮಗೆ ಇಬ್ಬರಿಗೂ ಇದೊಂದು ಇಷ್ಟು ಕಷ್ಟ ಉಂಟು ಅಂತ ಆದರೂ ಗೊತ್ತಾಗ್ಲಿ ಅಂತ ಎನ್ನುವ ಧಾಟಿಯಿಂದ ಅಷ್ಟೇ. ಅದೆಲ್ಲ ಯುಕ್ತಿಗಳು ಅಂತೂ ಅದರಲ್ಲಿ ಮುಂದೆ ಏನು? ಶ್ರೀಶಸ್ತೆ ಸುಶ್ರಿಯಂ ದದ್ಯಾತ್ ಆಯುಹೋ ವಾಯುಸುತ ಪ್ರಿಯ ಭೂಮಿಂತೆ ವಾಮನೋ ದದ್ಯಾತ್
ಅರೀನ್ ಹಂತು ನೃಕೇಸರಿ. ಇದು ಅವರ ಗ್ರಂಥ ರಚನೆಗೆ ಬೇಕಾಗಿರತಕ್ಕಂಥ ಸಿದ್ಧತೆಯನ್ನು ಇಲ್ಲಿ ಮಾಡಿಕೊಳ್ತಾ ಇದ್ದಾರೆ. ಇದರ ಅರ್ಥ ಈಗ ಒಂಚೂರು ಹೇಳಿ, ಮೇಲೆ ಮೇಲೆ ಅರ್ಥ ಹೇಳಿ ಮತ್ತೆ ವಿವರಣೆ ನಾಳೆ ನೋಡೋಣ. ಶ್ರೀಶಃ ತೇ ಸುಶ್ರಿಯಂ ದದ್ಯಾತ್. ವಾದಿರಾಜರು ದೇವರಲ್ಲಿ ಪ್ರಾರ್ಥನೆ ಮಾಡುವುದು, ನಮ್ಮ ಬಗ್ಗೆ ಪ್ರಾರ್ಥನೆ ಮಾಡುವುದು, ಅದರಿಂದ ಅಂತಾರೆ ತೇ ಅಂದರೆ ನಮಗೆ ಅಂತ ಅರ್ಥ. ಶ್ರೀಶಃ ಸುಶ್ರಿಯಂ ದದ್ಯಾತ್, ಒಳ್ಳೆಯ ಸಂಪತ್ತನ್ನು ಕೊಡಲಿ, ಒಳ್ಳೆಯ ಆಯುಷ್ಯವನ್ನು. ಆಯುಹು ವಾಯುಸುತ ಪ್ರಿಯ, ವಾಯುದೇವರ ಮಗ ಹನುಮ, ಹನುಮನ ಪ್ರಿಯನಾದವನು ರಾಮಚಂದ್ರ, ಅವನು ಆಯುಷ್ಯವನ್ನು ಕೊಡಲಿ. ಆಯುಹು ವಾಯುಸುತ ಪ್ರಿಯ, ನಮಗೆ ಇರಲಿಕ್ಕೆ ಭೂಮಿಂತೆ ವಾಮನಃ ದದ್ಯಾತ್, ವಾಮನರೂಪಿ ಭಗವಂತ ಭೂಮಿಯನ್ನು ಕೊಡಲಿ. ಆ ಭೂಮಿಯಲ್ಲಿ ಇರ್ತೇವೆ ಅಂತಂದಾಗ ತುಂಬ ವಿಘ್ನಗಳು ಬಂದರೆ ಅರೀನ್ ಶತ್ರುಗಳನ್ನು, ಹಂತು ನಾಶ ಮಾಡಲಿ, ನೃಕೇಸರಿ ನರಸಿಂಹ ನಮ್ಮ ಶತ್ರುಗಳನ್ನು ನಾಶ ಮಾಡಲಿ. ಅಕ್ರಮವಾಗಿ ಕೂಡ್ತಾರಲ್ಲ ನಮ್ಮ ಭೂಮಿಯಲ್ಲಿ, ಅಂಥವರನ್ನು ನರಸಿಂಹ ನಾಶ ಮಾಡಲಿ ಅಂತ ವಾದಿರಾಜ ಶ್ರೀಪಾದರು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ 6 ಗಂಟೆಗೆ ಪುನಃ ಸೇರೋಣ. ಇಲ್ಲಿಯವರೆಗೆ ಯುಕ್ತಿ ಮಲ್ಲಿಕಾ ಪ್ರವಚನ